ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ದಾರಿಯಲ್ಲಿ ಅಂದು ಶನಿವಾರ ಪ್ರಕೃತಿ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮನೆಯಲ್ಲಿ ಗುಡಿಗೆ ಹೋಗುತ್ತೀನಿ ಎಂದು ಹೇಳಿ ತನ್ನ ಸ್ಕೂಟಿ ತಗೊಂಡು ಮನೆಯಿಂದ ಹೊರಡುತ್ತಾಳೆ. ಗುಡಿ ಬಳಿ ಬಂದು ತನ್ನ ಮೊಬೈಲ್ನಿಂದ ವಿಕ್ರಮ್ಗೆ ಫೋನ್ ಮಾಡುತ್ತಾಳೆ. ವಿಕ್ರಮ್ ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ. ಬೆಳಗ್ಗೆ ಫೋನ್ ರಿಂಗ್ ಆಗುತ್ತಲೇ ಇದು ಖಂಡಿತ ಅವಳೇ. ಗಬಕ್ಕನೆ ಎಚ್ಚರವಾಗಿ ಎದ್ದುಬಿಟ್ಟ. ಹೋ, ಇವತ್ತು ಗುಡಿಗೆ ಬರುತ್ತೀನಿ ಎಂದು ಹೇಳಿದ್ರಲ್ಲ ಎಂದುಕೊಂಡು ಫೋನ್ ರಿಸೀವ್ ಮಾಡಿ, ಹಲೋ ಸಾರಿ, ಒಂದು 5 ಮಿನಿಟ್ಸ್ ಇರೋ, ನಿನ್ನ ಮುಂದೆ ಇರ್ತೀನಿ ಎಂದು ಅವಳಿಗೆ ಮರುಮಾತಾಡಲು ಅವಕಾಶ ನೀಡದೆ ಫೋನ್ ಇಟ್ಟು ಬಿಟ್ಟ. ಪ್ರಕೃತಿ ದೇವಸ್ಥಾನದ ಬಳಿಯೇ ನಿಂತು ವಿಕ್ರಮ್ಗಾಗಿ ಕಾಯುತ್ತಾ ಒಮ್ಮೆ ಅವನನ್ನು ನೋಡಿದ ಮೊದಲ ದಿನ ನೆನಪಾಯಿತು. ಅಂದು ದೇವರೆಂದರೆ ಇಷ್ಟವಿಲ್ಲದ ಪ್ರಕೃತಿಗಳನ್ನು ಅವಳ ತಾಯಿ ಬಲವಂತದಿಂದ ಗುಡಿಗೆ ಕರೆದುಕೊಂಡು ಬಂದಿದ್ದಳು. ಪ್ರಕೃತಿ ಮಾತ್ರ ಬೈದುಕೊಳ್ಳುತ್ತಲೇ ಗುಡಿಗೆ ಬಂದಿದ್ದಳು. ಇಷ್ಟವಿಲ್ಲದಿದ್ದರೂ ಅಮ್ಮ ಹೇಳಿದಳು ಎಂದು ಸುಮ್ಮನೆ ಕೈ ಮುಗಿದು ದೇವರ ಮುಂದೆ ಗುಡಿಯೊಳಗೆ ನಿಂತಿದ್ದಳು. ಆಗ ಇವಳ ಎದುರಿಗೆ ಒಬ್ಬ ಹ್ಯಾಂಡ್ಸಮ್ ಹುಡುಗನೊಬ್ಬ ಬಂದು ನಿಂತಿದ್ದ. ಅರ್ಚಕರು ಅವನ ಬಳಿ ಬಂದು ಅವನ ಹೆಸರು ಗೋತ್ರ ಕೇಳಿದಾಗ ಅವನು ಅವನ ಹೆಸರು ಮತ್ತು ಗೋತ್ರ ಹೇಳಿದ. ಆಗ ಕಣ್ಣು ತೆರೆದು ನೋಡಿದ ಪ್ರಕೃತಿಗೆ ಮೊದಲ ನೋಟದಲ್ಲೇ ಅವನ ಮೇಲೆ ಯಾವುದೋ ತಿಳಿಯದ ಇಷ್ಟ ಮನಸ್ಸಿನೊಳಗೆ ಬಂದು ಬಿಡ್ತು. ಪ್ರೀತಿಸಿದರೆ ಇಂಥ ಹುಡುಗನನ್ನೇ ಪ್ರೀತಿಸಬೇಕು, ನೋಡಲು ಸೂಪರ್ ಆಗಿದ್ದಾನೆ ಎಂದುಕೊಂಡಳು. ಅಷ್ಟರಲ್ಲೇ ಅರ್ಚಕರು ಮಂಗಳಾರತಿ ತಗೊಳ್ಳಿ ಎಂದು ತಟ್ಟೆ ತಗೊಂಡು ಎಲ್ಲರ ಬಳಿ ಬಂದರು. ಅವಳು ಅವನನ್ನೇ ನೋಡುತ್ತಾ ಇದ್ದಳು. ಅವನ ಬಳಿ ಅರ್ಚಕರು ಬಂದಾಗ ಮಂಗಳಾರತಿ ತಗೊಂಡು ಜೇಬಿನಿಂದ ಸಾವಿರಗಳು ನೂರುಗಳು ಇರೋ ಪರ್ಸ್ ತೆಗೆದು ಬರೀ 10 ರೂಪಾಯಿ ಮಾತ್ರ ಕಾಣಿಕೆ ಹಾಕಿದ. ಇದನ್ನು ನೋಡುತ್ತಿದ್ದ ಪ್ರಕೃತಿಳಿಗೆ ಒಂದೇ ಸಲ ಅವನ ಮೇಲೆ ಬಂದ ಇಷ್ಟ ಸ್ವಲ್ಪ ದೂರ ಹೋಗಿಬಿಡ್ತು. ಇವನು ನೋಡಲು ಒಳ್ಳೆ ಕಂಜೂಸ್ ಥರ ಇದ್ದಾನೆ, ಇಂಥವನನ್ನು ಪ್ರೀತಿ ಮಾಡಿಬಿಟ್ಟರೆ ನಾಳೆ ನನ್ನ ಗತಿ ಅಷ್ಟೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮುಗಳ್ನಕ್ಕಳು. ಪೂಜೆ ಮುಗಿಸಿಕೊಂಡು ಆಚೆ ಬಂದರು ಪ್ರಕೃತಿ ಮತ್ತು ಅವಳ ಅಮ್ಮ. ಗುಡಿ ಮೆಟ್ಟಲುಗಳು ಇಳಿಯುತ್ತಾ ಮೆಟ್ಟಲುಗಳ ಮೇಲೆ ಇದ್ದ ಭಿಕ್ಷುಕರಿಗೆ ಚಿಲ್ಲರೆ ಹಣ ಹಾಕುತ್ತಾ ಮಾತನಾಡುತ್ತಾ ಬರುತ್ತಿದ್ದರು. ಆಗ ಹಿಂದೆಯಿಂದ ಬೇಗ ಬೇಗನೆ ಯಾರೋ ಭಿಕ್ಷಕರಿಗೆ 100 ರೂಪಾಯಿ ನೋಟುಗಳನ್ನು ಹಾಕುತ್ತಾ ಬರುತ್ತಿದ್ದರು. ಇವಳು ಒಬ್ಬನ ತಟ್ಟೆಗೆ 1 ರೂಪಾಯಿ ಹಾಕುವ ವೇಳೆಗೆ ಅದೇ ತಟ್ಟೆಯಲ್ಲಿ 100 ರೂಪಾಯಿ ನೋಟು ಒಂದು ಬಿತ್ತು. ಇವಳು ತಲೆ ಎತ್ತಿ ನೋಡಿದಳು. ಅವನು ಯಾರೂ ಅಲ್ಲ, ಇವಳು ಕಂಜೂಸ್ ಎಂದು ಮನದಲ್ಲಿ ಅಂದುಕೊಂಡಿದ್ದ ವಿಕ್ರಮ್. ಅವನು ಮಾತ್ರ ದುಡ್ಡು ಹಾಕುತ್ತಾ ಕೆಳಗೆ ಇಳಿದು ಕಾರ್ ಬಳಿ ಹೋಗುಬಿಟ್ಟ. ಇವಳಿಗೆ ಅವನು ಯಾಕೆ ಗುಡಿಯಲ್ಲಿ ಮಾತ್ರ 10 ರೂಪಾಯಿ ಹಾಕಿ ಇಲ್ಲಿ 100 ರೂಪಾಯಿ ಹಾಕಿದ ಎಂದು ಅರ್ಥವಾಗಲಿಲ್ಲ. ಬಿಲ್ಡಪ್ ತೋರಿಸಿಕೊಳ್ಳೋಕೆ ಹಾಕಿದ್ನಾ, ಇಲ್ಲ ದೇವರಿಗಿಂತ ಭಿಕ್ಷಕರೇ ಜಾಸ್ತಿನ ಇವನಿಗೆ ಎಂದುಕೊಂಡಳು. ಏನೋ ಅವನನ್ನೇ ಕೇಳಿ ತಿಳ್ಕೊಳ್ಳೋಣ ಎಂದು ಅವಳು ಕೆಳಗೆ ಇಳಿದು ಬಂದಳು. ಆದರೆ ಅವನು ಅಲ್ಲಿಂದ ಹೋಗಿಬಿಟ್ಟಿದ್ದ. ಇವಳು ಅಯ್ಯೋ ಹೋಗಿಬಿಟ್ಟಿದ್ದಾನೆ, ಯಾರಿವನು, ಒಳ್ಳೆ ಇಂಟ್ರೆಸ್ಟಿಂಗ್ ಇದ್ದಾನೆ, ಅವನನ್ನು ಮತ್ತೆ ಹೇಗೆ ನೋಡೋದು, ಒಂದ್ಸಲ ಸಿಕ್ಕಿದ್ದಿದ್ರೆ ಚೆನ್ನಾಗಿತ್ತು, ಕಾರಣ ತಿಳ್ಕೋಬಹುದಿತ್ತು ಎಂದುಕೊಂಡಳು. ಆಗ ಅವಳ ಹಿಂದೆಯಿಂದ ತಲೆ ಮೇಲೆ ಯಾರೋ ಹೊಡೆದರು. ತಿರುಗಿ ನೋಡಿದರೆ ಅವಳ ಅಮ್ಮ. ಏನೇ ಅಷ್ಟು ಜೋರಾಗಿ ಇಳಿದು ಬಂದ್ಬಿಟ್ಟೆ, ನಡಿ ಟೈಮ್ ಆಯಿತು, ಮನೆಗೆ ಹೋಗಿ ಟಿಫನ್ ರೆಡಿ ಮಾಡಬೇಕು ಎಂದು ಸ್ಕೂಟಿ ತಗೊಂಡು ಬಂದು ಬಿಟ್ಟರು. ಅಂದು ರಾತ್ರಿ ತನ್ನ ರೂಮಿನಲ್ಲಿ ಮಲಗಿಕೊಂಡಿದ್ದಳು. ಬೆಳಗ್ಗೆ ಹಾಗೆ ಕಾಣಿಸಿದವನು ಯಾರೋ ಎಂದು ಯೋಚಿಸಿದಳು. ಒಂದ್ಸಲ ಸಿಕ್ಕೋ ವಿಕ್ರಮ್ ಎಂದುಕೊಂಡಳು. ಅಷ್ಟರಲ್ಲೇ ಅವನ ಹೆಸರು ಗೊತ್ತಲ್ವಾ, ಹೆಬ್ಬಿಯಲ್ಲಿ ಇರಬಹುದಲ್ವಾ, ಒಂದ್ಸಲ ಸರ್ಚ್ ಮಾಡೋಣ ಎಂದು ಪಕ್ಕದಲ್ಲೇ ಇದ್ದ ಫೋನ್ ತಗೊಂಡು ಹೆಬ್ಬಿಯಲ್ಲಿ ಸರ್ಚ್ ಮಾಡಿದಳು. ಸಾಕಷ್ಟು ಮಂದಿ ವಿಕ್ರಮ್ ಹೆಸರಿನವರು ಕಾಣಿಸಿದರು. ಅದರಲ್ಲಿ ಅವನ ಫೋಟೋ ನೋಡಿ ಗುರುತು ಹಿಡಿದಳು. ಅವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಳು. ಹಾಗೆ ಕಳಿಸಿದ ತಕ್ಷಣ ಅಕ್ಸೆಪ್ಟ್ ಮಾಡಿಬಿಟ್ಟ. ಇವಳು ಹುಡುಗ ತುಂಬ ಫಾಸ್ಟ್ ಇದ್ದಾನೆ, ಆನ್ಲೈನಲ್ಲೇ ಇರೋ ಹಾಗಿದೆ, ಹಾಯ್ ಎಂದು ಮೆಸೇಜ್ ಮಾಡಿದಳು. ಹಲೋ ಎಂದು ವಿಕ್ರಮ್ ಕಡೆಯಿಂದ ರಿಪ್ಲೈ ಬಂತು. ಇವಳು ಇನ್ನೇನು ಕೇಳಲಿ ಎಂದು ಡೈರೆಕ್ಟಾಗಿ ಪಾಯಿಂಟ್ ಕೇಳೋಣ ಎಂದು, ನಾನು ನಿಮ್ಮ ಹತ್ರ ಒಂದು 5 ಮಿನಿಟ್ಸ್ ಮಾತಾಡಬಹುದಾ ಎಂದು ಮೆಸೇಜ್ ಮಾಡಿಬಿಟ್ಟಳು. ಆ ಕಡೆಯಿಂದ ವಿಕ್ರಮ್ ಯಾರಿವಳು, ಏನಕ್ಕೆ ನನ್ನ ಹತ್ರ ಮಾತಾಡಬೇಕು ಅನ್ನುತ್ತಿದ್ದಾಳೆ ಎಂದುಕೊಂಡು ಓಕೆ ಶ್ಯೂರ್ ಎಂದು ತನ್ನ ನಂಬರ್ ಕಳಿಸಿದ. ನಂಬರ್ ಬಂದ ತಕ್ಷಣ ಫೋನ್ ಮಾಡಿದಳು. ಹಲೋ ಹೇಳಿ, ಏನು ಮಾತಾಡಬೇಕಿತ್ತು ಎಂದ. ಏನೂ ಇಲ್ಲ, ನಾನು ನಿಮ್ಮನ್ನು ಫಸ್ಟ್ ಟೈಮ್ ಇವತ್ತೇ ಗುಡಿಯಲ್ಲಿ ನೋಡಿದ್ದು.
ಸೊ ಅದಕ್ಕೆ ಏನು ಈಗ ಹೇಳಿ ಎಂದ. ಏನೂ ಇಲ್ಲ ರೀ, ನೀವು ಗುಡಿಯಲ್ಲಿ ಮಂಗಳಾರತಿ 10 ರೂಪಾಯಿ ಹಾಕಿ ಭಿಕ್ಷಕರಿಗೆ ಯಾಕೆ 100 ರೂಪಾಯಿ ಹಾಕಿದ್ದು ತಿಳ್ಕೋಬಹುದೇ ಎಂದಳು. ಆಹಾ, ಅದು ಕೇಳಕ್ಕೆ ಫೋನ್ ಮಾಡಿದ್ರಾ ಎಂದು ನಗುತ್ತಾ ಕೇಳಿದ. ಹೌದು, ಯಾಕೆ ಆ ಥರ ನೀವು ಮಾಡಿದ್ದು ಹೇಳಿ, ನಾನು ಅಲ್ಲೇ ನಿಮ್ಮನ್ನ ಕೇಳೋಣ ಅಂದ್ಕೊಂಡೆ, ಆದರೆ ನೀವು ನಾನು ಬರೋ ಅಷ್ಟೊತ್ತಿಗೆ ಹೋಗಿಬಿಟ್ಟಿದ್ದೀರಿ ಎಂದಳು. ಏನೂ ಇಲ್ಲ ರೀ, ನಾನು ಯಾವತ್ತೂ ಗುಡಿಗೆ ಬರೋವನು ಅಲ್ಲ, ಇವತ್ತು ನನ್ನ ಬರ್ಡೇ. ಅಮ್ಮ ಗುಡಿಗೆ ಹೋಗಿ ಬಾರೋ, ಈ ವರ್ಷನಾದರೂ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಎಂದು ಬಲವಂತದಿಂದ ಹೇಳಿ ಕಳಿಸಿದ್ದು, ಅದಕ್ಕೆ ಬಂದೆ. ನಾನು ಬರ್ತ್ಡೇಗೆ ಮಾಡ್ಕೊಳ್ಳೋ ಖರ್ಚಿನಲ್ಲಿ ಸ್ವಲ್ಪನಾದರೂ ಆ ಭಿಕ್ಷಕರಿಗೆ ಹಾಕೋಣ, ಇವತ್ತಾದರೂ ಒಳ್ಳೆ ಊಟ ಮಾಡಲಿ ಎಂದು 100 ರೂಪಾಯಿ ಹಾಕದೆ ಅಷ್ಟೇ ಎಂದ. ಮತ್ತೆ ದೇವರಿಗೆ ಯಾಕೆ 10 ರೂಪಾಯಿ ಹಾಕಿದ್ದು? ಪಾಪ ಅವ್ರೇನು ಮಾಡಿದ್ರು ಎಂದು ನಗುತ್ತಾ ಕೇಳಿದಳು. ಆಹಾ, ದೇವರಿಗೆ ಏನಿರುತ್ತೆ ರೀ ಖರ್ಚು ಮಾಡಿಕೊಳ್ಳೋಕೆ? ಅವರಿಗೆ 10 ರೂಪಾಯಿ ಹಾಕಿದ್ರು ಶ್ರೀಮಂತರೆ, 100 ಹಾಕಿದ್ರು ಶ್ರೀಮಂತರೆ. ಅದು ನನ್ನ ದೇವರು ಏನು ಇಷ್ಟೇ ಹಾಕು ಎಂದು ಕೇಳಿಲ್ವಲ್ಲ. ಅಲ್ಲಿ ಹಾಕೋ ಹಣ ಆಚೆ ಭಿಕ್ಷಕರಿಗೆ ಹಾಕಿದರೆ ಆ ದೇವರು ಅದನ್ನೇ ಮೆಚ್ಚುತ್ತಾನೆ ಎಂದ. ಹಾಂ ಸರಿ ರೀ, ಅದನ್ನ ಕೇಳೋಣ ಅಂದೇ ಫೋನ್ ಮಾಡಿದೆ, ಥ್ಯಾಂಕ್ ಯು ಎಂದು ಫೋನ್ ಇಟ್ಟು ಬಿಟ್ಟಳು ನಗುತ್ತಾ. ವಿಕ್ರಮ್, ಅಯ್ಯೋ ಇವಳು ಯಾವಳಪ್ಪ, ಗುಡಿಯಲ್ಲಿ ನೋಡಿದ್ದಕ್ಕೆ ಫೋನ್ ಮಾಡಿದ್ದು, ಮತ್ತೆ ಇವತ್ತು ನನ್ನ ಬರ್ಡೇ ಅಂತ ಹೇಳಿದ್ರು ವಿಶ್ ಮಾಡಿಲ್ವಲ್ಲ, ಒಳ್ಳೆ ಮೆಂಟಲ್ ಥರ ಇದ್ದಾಳೆ ಎಂದುಕೊಂಡ. ಅಷ್ಟರಲ್ಲೇ ಮತ್ತೆ ಫೋನ್ ರಿಂಗ್ ಆಯಿತು. ಯಾರೋ ಎಂದು ಫೋನ್ ತೆಗೆದ. ಅದೇ ನಂಬರ್. ಹೋ, ಏನು ಮತ್ತೆ ಕಾಲ್ ಮಾಡ್ತಿದ್ದಾಳೆ? ಮತ್ತೆ ಏನಾದರೂ ಡೌಟ್ ಬಂದಿರಬೇಕು, ಅದಕ್ಕೆ ಎಂದು ಹಲೋ ಎಂದ. ಅಲೋ ಸಾರಿ ರೀ, ಇವತ್ತು ನಿಮ್ಮ ಬರ್ಡೇ ಅಲ್ವಾ, ವಿಶ್ ಮಾಡೋದನ್ನೇ ಮರೆತು ಹೋದೆ. ವಿಶ್ ಯು ಹ್ಯಾಪಿ ಬರ್ಡೇ ಎಂದಳು. ಹೋ, ಥ್ಯಾಂಕ್ ಯು ಸೋ ಮಚ್ ರೀ ಎಂದ. ಸರಿ ರೀ, ಗುಡ್ ನೈಟ್, ನನಗೆ ನಿದ್ದೆ ಬರ್ತಿದೆ, ಬಾಯ್ ಎಂದು ಫೋನ್ ಕಟ್ ಮಾಡಿ ಬಿಟ್ಟಳು. ಓಕೆ ಗುಡ್ ನೈಟ್ ಎಂದು ಇವನು ಫೋನ್ ಇಟ್ಟು ಬಿಟ್ಟ. ಅವಳಿಗೆ ಯಾಕೋ ನಿದ್ದೆ ಬರಲಿಲ್ಲ. ಅವನನ್ನು ಒಂದು ಸಲ ಮೀಟ್ ಆಗಬೇಕು, ಕೇಳಿಬಿಡೋಣ ಎಂದು ಮತ್ತೆ ಫೋನ್ ಮಾಡಿದ್ದಳು. ಮತ್ತೆ ಅದೇ ನಂಬರಿಂದ ಫೋನ್ ಬರುತ್ತಲೇ, ಏನಿವಳು ಮತ್ತೆ ಫೋನ್ ಮಾಡ್ತಿದ್ದಾಳೆ ಎಂದು ಫೋನ್ ರಿಸೀವ್ ಮಾಡಿ ಹೇಳಿ ಎಂದ. ಏನೂ ಇಲ್ಲ, ನಿಮ್ಮನ್ನ ಒಂದ್ಸಲ ಮೀಟ್ ಆಗ್ಬೋದಾ ಎಂದು ಮೆಲ್ಲನೆ ಧ್ವನಿಯಲ್ಲಿ ಅನುಮಾನದಿಂದ ಕೇಳಿದಳು. ಇವನಿಗೆ ಅರ್ಥ ಆಯಿತು. ಓಹೋ, ಹೋ ಸರಿ, ನಾಳೆನೇ ಮೀಟ್ ಆಗೋಣ ಬಿಡಿ, ಅದಕ್ಕೇನಂತೆ ಎಂದ. ಎಲ್ಲಿ ಸಿಗ್ತೀರಾ? ನಿಮ್ಮ ಕಾಲೇಜ್ ಹತ್ರ ಯಾವುದಾದ್ರೂ ಕಾಫಿ ಡೇ ಇದೆಯಾ? ಹೌದು, ಅಲ್ಲೇ ಸಿಗೋಣ ಬಿಡಿ. ಯಾವ ಕಾಲೇಜ್ ಹೇಳಿ? ಅದು ಎಂದು ಕಾಲೇಜ್ ಹೆಸರು ಹೇಳಿದಳು. ಓಕೆ, ನಾಳೆ ಸಿಗೋಣ ಬಾಯ್ ಎಂದು ಫೋನ್ ಇಟ್ಟು ಬಿಟ್ಟ. ಮರುದಿನ ಕಾಲೇಜ್ ಮುಗಿದ ಬಳಿಕ ಹತ್ತಿರ ಇದ್ದ ಕಾಫಿ ಡೇ ಅಲ್ಲಿ ಇಬ್ಬರು ಮೀಟ್ ಆದರು. ಒಬ್ಬರನ್ನು ಒಬ್ಬರು ಪರಿಚಯ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆದರು. ವಿಕ್ರಮ್ 6 ವರ್ಷದ ಹಿಂದೆ ಇಂಟರ್ಮೀಡಿಯೇಟ್ ಸೆಕೆಂಡ್ PUನಲ್ಲಿ ಫೇಲ್ ಆಗಿ ಮತ್ತೆ ಓದಿನ ಆಸಕ್ತಿ ತೋರದೆ ಹಾಗೆಯೇ ಇದ್ದು ಬಿಟ್ಟವನು. ಅವನಿಗೆ ಓದಿ ನಾನು ಸಂಪಾದಿಸಿ ಬದುಕಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಅವನ ತಂದೆ ಶ್ರೀನಿವಾಸ ಮೂರ್ತಿ, ವಿಕ್ರಮ್ ಗ್ರೂಪ್ ಆಫ್ ಕಂಪನಿ ಫೌಂಡರ್ ಅಂಡ್ ಚೇರ್ಮನ್. 100 ಕೋಟಿಗಳಷ್ಟು ಆಸ್ತಿಗೆ ಒಬ್ಬನೇ ಮಗ ವಿಕ್ರಮ್. ಅದರಿಂದ ಅವರು ಅವನನ್ನು ಏನೂ ಅನ್ನುತ್ತಿರಲಿಲ್ಲ, ತುಂಬ ಪ್ರೀತಿಯಿಂದ ಬೆಳೆಸಿದ್ದರು. ಆದ್ದರಿಂದ ಸ್ವಲ್ಪ ಅಹಂ ಜಾಸ್ತಿ ಇರೋ ಹುಡುಗ, ಕಷ್ಟ ನಷ್ಟ ಗೊತ್ತಿಲ್ಲದವ. ಇನ್ನು ಪ್ರಕೃತಿ ಡಿಗ್ರಿ ಓದುತ್ತಿದ್ದ ಹುಡುಗಿ. ಅವಳ ತಂದೆ ವಾಸುದೇವ್ ವಿಕ್ರಮ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇದು ವಿಕ್ರಮ್ಗೆ ಗೊತ್ತಿಲ್ಲ. ಹೀಗೆ ಇವರ ಫ್ರೆಂಡ್ಶಿಪ್ ದಿನ ಕಳೆಯುತ್ತಾ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಹುಟ್ಟುತ್ತೆ. ಪ್ರಕೃತಿಯೇ ಮೊದಲಿಗೆ ವಿಕ್ರಮ್ಗೆ ಒಂದು ದಿನ ಪಾರ್ಕಿನಲ್ಲಿ ಪ್ರಪೋಸ್ ಮಾಡುತ್ತಾಳೆ. ಇವನಿಗೆ ಅವಳ ಮೇಲೆ ಒಳ್ಳೆ ಭಾವನೆ ಇದ್ದರಿಂದ ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಹಾಗೆ ಗೊತ್ತಾಗೋದು ಪ್ರಕೃತಿಯ ತಂದೆ ಅವರ ಕಂಪನಿಯಲ್ಲೇ ಕೆಲಸ ಮಾಡ್ತಿರೋದು ಎಂದು. ಇದು ತಿಳಿಯುತ್ತಲೇ ತುಂಬ ಸಂತೋಷ ಪಡುತ್ತಾನೆ. ನಮ್ಮ ಪ್ರೀತಿಗೆ ಯಾವುದೇ ಕಡೆಯಿಂದ ಅಡ್ಡಿ ಇರೋಲ್ಲ ಎಂದು. ಈಗ ಗುಡಿ ಬಳಿ ಕಾಯುತ್ತಿದ್ದ ಪ್ರಕೃತಿಯ ಮುಂದೆ ವಿಕ್ರಮ್ ಬೈಕ್ನಲ್ಲಿ ಬಂದು ಇಳಿದ. ಏನು, ಮೊನ್ನೆನೇ ಹೇಳಿದ್ನಲ್ಲ ಗುಡಿಗೆ ಹೋಗಬೇಕು ಅಂತ, ಯಾಕೆ ಮರೆತು ಹೋಗ್ಬಿಟ್ಟಿದ್ದಾ ಎಂದು ಕೇಳಿದಳು ಪ್ರಕೃತಿ. ಅಯ್ಯೋ ಸಾರಿ ಚಿನ್ನಿ, ಅದು ನಿದ್ದೆ ಹೋಗ್ಬಿಟ್ಟಿದ್ದೆ, ಟೈಮ್ ನೋಡಿಕೊಳ್ಳಲೇ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಗುಡಿಯೊಳಗೆ ಹೋಗುತ್ತಾರೆ. ಹೀಗೆ ಒಂದು ದಿನ ಅವರ ಪ್ರೀತಿ ವಿಚಾರ ಅವನ ತಂದೆಗೆ ಹೇಳಿಬಿಡಬೇಕು ಎಂದು ಮನೆಗೆ ಬಂದ. ಮನೆಯಲ್ಲಿ ಅವರ ತಂದೆ ಶ್ರೀನಿವಾಸ ಮೂರ್ತಿ ಬೇಜಾರಿನಲ್ಲಿ ಸೋಫಾದಲ್ಲಿ ಕುಳಿತಿದ್ದರು. ಸುತ್ತಲೂ ಇನ್ನೂ
4-5 ಜನ ಇನ್ಶರ್ಟ್ ಮಾಡಿಕೊಂಡು ಕೈಗಳಲ್ಲಿ ಫೈಲ್ಗಳನ್ನು ಹಿಡಿದುಕೊಂಡು ಕುಳಿತಿದ್ದರು. ವಿಕ್ರಮ್ಗೆ ಅವರು ಯಾರು ಎಂದು ತಿಳಿಯಲಿಲ್ಲ. ಹತ್ತಿರ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡ. ಮೆಲ್ಲಗೆ ಹಿಂದುಗಡೆ ತಿರುಗಿ ನೋಡಿದ. ಅವನ ತಾಯಿ ಶಾಲಿನಿ ಅಳುತ್ತಾ ಕಣ್ಣು ಒರೆಸಿಕೊಳ್ಳುತ್ತಿದ್ದರು. ಆಗ ಒಬ್ಬ ವ್ಯಕ್ತಿ, ಸರೀಗ ಏನು ಮಾಡುತ್ತೀರಾ ಹೇಳಿ ಎಂದ. ಶ್ರೀನಿವಾಸ ಮೂರ್ತಿ, ನಂಬಿದ ತಪ್ಪಿಗೆ ನಾನು ಮೋಸ ಹೋದೆ. ಏನು ಮಾಡಲಿ? ನನ್ನ ಕಂಪನಿಯ ಮಾಲೀಕತ್ವದ ಆಸ್ತಿಯನ್ನು ಬರೆದುಕೊಡುತ್ತೀನಿ ಎಂದ. ಆಗ ಬ್ಯಾಂಕ್ ಮ್ಯಾನೇಜರ್, ಸರ್, ನಿಮ್ಮ ಕಂಪನಿಯ ಆಸ್ತಿಯಲ್ಲಿ ನಿಮ್ಮ ಶೇರ್ 70% ಅಷ್ಟೇ, ಅಂದರೆ 70 ಕೋಟಿ ಮೌಲ್ಯ ಕಟ್ಟಬಹುದು ಅಷ್ಟೇ. ನಿಮ್ಮ ಸ್ನೇಹಿತ ಮಾಡಿರೋ ಸಾಲ 100 ಕೋಟಿ, ಇನ್ನೂ 30 ಕೋಟಿ ಕಟ್ಟಬೇಕು. ನಿಮ್ಮ ಮನೆ, ಜಮೀನು, ಕಾರುಗಳು, ನಿಮ್ಮ ಬಳಿ ಇರೋ ಒಡವೆಗಳು ಎಲ್ಲ ನೀಡಬೇಕು. ನೀವು ಶ್ಯೂರಿಟಿ ಹಾಕಿರೋ ಪತ್ರದಲ್ಲಿ ಈ ನಿಯಮಗಳೆಲ್ಲ ಇದೆ. ನಾವವತ್ತು ಇದನ್ನು ನಿಮಗೆ ಹೇಳಿದ್ದೀವಿ. ಈಗ ಈ ಎಲ್ಲ ನಿಮ್ಮ ಆಸ್ತಿಯನ್ನು ಬ್ಯಾಂಕ್ ಲೋನ್ ರಿಕವರಿಯಲ್ಲಿ ಜಪ್ತಿ ಮಾಡಲಾಗುತ್ತದೆ ಎಂದು ಹೇಳಿ ತಾವು ಈ ರಿಕವರಿ ಪತ್ರದ ಮೇಲೆ ಸಹಿ ಮಾಡಿ ಎಂದು ಶ್ರೀನಿವಾಸ ಮೂರ್ತಿ ಮುಂದೆ ಟೇಬಲ್ ಮೇಲೆ ಇಟ್ಟರು. ಬೇಜಾರಿನಲ್ಲಿ ಇದ್ದ ಶ್ರೀನಿವಾಸ ಮೂರ್ತಿ ಹಿಂದೆ ಮುಂದೆ ಯೋಚಿಸದೆ, ನನಗೆ ನನ್ನ ಆಸ್ತಿಗಿಂತ ಮರ್ಯಾದೆ ಮುಖ್ಯ ಎಂದು ಆ ಪತ್ರದ ಮೇಲೆ ಸಹಿ ಮಾಡಿಬಿಟ್ಟರು. ಮ್ಯಾನೇಜರ್, ನಾಳೆ ಏನಾದರೂ ಮತ್ತೆ ಅಬ್ಜೆಕ್ಷನ್ ಪ್ರಾಬ್ಲಮ್ ಇರಬಹುದು. ನಿಮ್ಮ ಹೆಂಡತಿ ಮತ್ತು ಮಗನ ಕೈನಿಂದಲೂ ಸಹಿ ಹಾಕಿಸಿ ಎಂದರು. ಶ್ರೀನಿವಾಸ ಮೂರ್ತಿ ಹೆಂಡತಿ ಕಡೆ ತಿರುಗಿ ನೋಡುತ್ತಲೇ ಅವರು ಬಂದು ಸಹಿ ಹಾಕಿಬಿಟ್ಟರು. ಮಗ ವಿಕ್ರಮ್ ಕೂಡ ಹಿಂದೆ ಮುಂದೆ ಏನೂ ಯೋಚಿಸದೆ ಕೇಳದೆ ತನ್ನ ತಂದೆಯ ಮಾತಿಗೆ ಸಹಿ ಹಾಕಿಬಿಟ್ಟ. ಸಹಿ ತೆಗೆದುಕೊಂಡ ಬ್ಯಾಂಕ್ ಆಫೀಸರ್ಸ್, ನಾಳೆ ನಿಮ್ಮ ಆಸ್ತಿ, ಮನೆ, ಕಾರುಗಳು, ಮನೆಯಲ್ಲಿ ಇರೋ ಎಲ್ಲ ವಸ್ತುಗಳು ನಮಗೆ ಒಪ್ಪಿಸಿ ಮನೆ ಬಿಟ್ಟು ಹೋಗಬೇಕು ಸರ್. ನಾಳೆ ಬರ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಸೋಫಾದಿಂದ ಎದ್ದ ಶ್ರೀನಿವಾಸ ಮೂರ್ತಿ ಹೆಂಡತಿ ಮತ್ತು ಮಗನ ಕಡೆ ನೋಡಿ, ಸಾರಿ, ನನ್ನ ಕ್ಷಮಿಸಿಬಿಡಿ ಎಂದ. ಅಯ್ಯೋ, ಯಾಕ್ರಿ ಅಷ್ಟೊಂದು ಮಾತು? ನಮಗೆ ಈ ಆಸ್ತಿಗಿಂತ ನೀವು ಮುಖ್ಯ ರೀ. ಈ ಆಸ್ತಿ ನಾಳೆ ಇಲ್ಲ ನಾಳಿದ್ದು ಸಂಪಾದನೆ ಮಾಡ್ಕೋಬಹುದು, ಆದರೆ ನಿಮ್ಮ ಮರ್ಯಾದೆ ಸಂಪಾದಿಸಿಕೊಳ್ಳೋಕೆ ಆಗಲ್ಲ. ನೀವು ಮಾಡಿದ್ದು ಸರಿ ಇದೆ, ಬಿಡಿ ಎಂದು ಧೈರ್ಯ ಹೇಳಿದಳು ಶಾಲಿನಿ. ಹಾಗೆ ಹೇಳುತ್ತಿದ್ದಂತೆಯೇ ಮೇಲೆ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡರು ಶ್ರೀನಿವಾಸ ಮೂರ್ತಿ. ಕೆಳಗೆ ಹಾಲ್ನಲ್ಲಿ ಶಾಲಿನಿ ಮತ್ತು ವಿಕ್ರಮ್ ಬೇಜಾರಿನಲ್ಲಿ ಕುಳಿತಿದ್ದರು. ವಿಕ್ರಮ್ ಆಗ, ಅಮ್ಮ, ಏನಕ್ಕೆ ನಮ್ಮ ಆಸ್ತಿ ಬ್ಯಾಂಕ್ನವರು ರಿಕವರಿ ಮಾಡಿಕೊಂಡರು? ನನಗೆ ತಿಳಿದ ಹಾಗೆ ನಾವು ಯಾವ ಲೋನ್ ಮಾಡಿರಲಿಲ್ವಲ್ಲ, ಏನಾಗಿತ್ತು ಎಂದು ಕೇಳಿದ ಶಾಲಿನಿ ಬಳಿ. ಹೌದು, ನಾವು ಯಾವುದೇ ರೀತಿ ಲೋನ್ ಸಾಲ ಮಾಡಿರಲಿಲ್ಲ. ಆದರೆ ನಿಮ್ಮ ಅಪ್ಪ ಅವರ ಸ್ನೇಹಿತನೊಬ್ಬನಿಗೆ ಲೋನ್ ವಿಚಾರವಾಗಿ ಶ್ಯೂರಿಟಿ ಸಹಿ ಹಾಕಿದ್ದರು. ಸುಧಾಕರ್ ನಿಮ್ಮ ಅಪ್ಪನ ಬಾಲ್ಯ ಸ್ನೇಹಿತ. ಅವರು ಹೊರ ರಾಜ್ಯದಲ್ಲಿ ಬಿಸ್ನೆಸ್ ಮಾಡುತ್ತಿದ್ದರು. ಅವರ ಬಿಸ್ನೆಸ್ ಲಾಸ್ ಆಗಿದ್ದರಿಂದ ಒಂದು ದಿನ ನಮ್ಮ ಮನೆಗೆ ಬಂದಿದ್ದರು. ನಿಮ್ಮ ಅಪ್ಪನ ಬಳಿ ಅವರ ಕಷ್ಟ ನಷ್ಟಗಳನ್ನು ಹೇಳಿ ಒಂದು 10 ಕೋಟಿ ಸಾಲ ನೀಡುವಂತೆ ಒತ್ತಾಯಿಸಿದರು. ಆದರೆ ನಿಮ್ಮ ಅಪ್ಪ ಸ್ನೇಹದಲ್ಲಿ ಸಾಲ ಬೇಡ ಕಣೋ, ನಾಳೆ ಸಾಲದಿಂದ ನಮ್ಮ ಸ್ನೇಹಕ್ಕೆ ಧಕ್ಕೆ ಬರಬಹುದು, ಬೇಡ, ನಾನು ಕೊಡೋದಿಲ್ಲ ಎಂದು ಮುಖದ ಮೇಲೆಯೇ ಹೇಳಿಬಿಟ್ಟರು. ಅವರು ಸಹ ಆ ಮಾತುಗಳನ್ನು ಕೇಳಿ ಏನೂ ಮಾತಾಡದೆ ಹೊರಟು ಹೋಗಿಬಿಟ್ಟರು. ಆದರೆ ಮಾರನೇ ದಿನ ಮತ್ತೆ ಅವರು ನಮ್ಮ ಮನೆಗೆ ಬಂದಿದ್ದರು. ಈ ಸಲ ಅವರ ಕಷ್ಟಗಳನ್ನು ಹೇಳುತ್ತಾ ಅಳತೊಡಗಿದರು. ನನಗೆ ನಿನ್ನ ಸಹಾಯ ಒಂದು ಬಿಟ್ಟು ಸಾವೊಂದೇ ದಾರಿ ಕಣೋ, ಪ್ಲೀಸ್ ಎಂದು ನಿಸ್ಸಹಾಯರಂತೆ ಕುಳಿತಿದ್ದರು. ನಿಮ್ಮ ಅಪ್ಪ ಅವರ ಮಾತುಗಳಿಗೆ ಮನಸ್ಸು ಕರಗಿ ಹೋಗಿ, ಸರಿ, ಇರೋ ಯಾವುದಾದರೂ ಬ್ಯಾಂಕ್ ಲೋನ್ಗೆ ಪ್ರಯತ್ನಿಸೋಣ ಅಂದನ. ಈ ಮಾತುಗಳನ್ನು ಕೇಳಿದ ಸುಧಾಕರ್ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮನೆಗೆ ಹೋದರು. ಕೆಲವು ದಿನಗಳ ನಂತರ ತನಗೆ ತಿಳಿದ ಬ್ಯಾಂಕಿನಲ್ಲಿ ಲೋನ್ ಅಪ್ಲೈ ಮಾಡಿ ಅದರ ಶ್ಯೂರಿಟಿಗಾಗಿ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದರು. ಈ ಲೋನ್ಗೆ ಶ್ಯೂರಿಟಿಗೆ ನಿನ್ನ ಸಹಿ ಬೇಕು ಎಂದು ಕೇಳಿದರು. ನಿಮ್ಮ ಅಪ್ಪ ಬರೀ 10 ಕೋಟಿನೇ ಅಲ್ವಾ ಎಂದು ಧೈರ್ಯದಿಂದ ಸಹಿ ಹಾಕಿಬಿಟ್ಟರು. ಅಷ್ಟೇ. ಆಗ ಕಾಣಿಸಿಕೊಂಡ ಸುಧಾಕರ್ ಮತ್ತೆ ಯಾವತ್ತೂ ನಮ್ಮ ಮನೆಗೆ ಬರಲಿಲ್ಲ. 1 ವರ್ಷ ಆದ ನಂತರ ನಿಮ್ಮ ಅಪ್ಪನಿಗೆ ನೋಟಿಸ್ ಬಂತು. ಅದರಲ್ಲಿ 100 ಕೋಟಿ ರೂಪಾಯಿ ಲೋನ್ಗೆ ಇನ್ನೂ ಯಾವುದೇ ರೀತಿ 1 ರೂಪಾಯಿ ಕೂಡ ಮರುಪಾವತಿ ಮಾಡಲಿಲ್ಲ ಎಂದು. ಇದನ್ನು ನೋಡಿದ ನಿಮ್ಮ ಅಪ್ಪನಿಗೆ ಸಿಟ್ಟು ಬಂದು ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ರೊಚ್ಚಿಗೆದ್ದು ಮಾತಿನ ಗಲಾಟೆ ಮಾಡಿಬಿಟ್ಟರು.
ನಾನು ಕಟ್ಟೋದಿಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ ಎಂದು ಕೋಪದಿಂದ ಹೇಳಿಬಿಟ್ಟರು. ಆದರೂ ಅವರು ಮಾತುಗಳನ್ನು ಕೇಳದೆ, ಸರ್, ನಿಮ್ಮ ಗೆಳೆಯನ ಲೋನ್ ಮರುಪಾವತಿಗೆ ಇನ್ನೂ ಸಮಯವಿದೆ, ಅವರು ಕಟ್ಟದಿದ್ದರೆ ನೀವೇ ಕಟ್ಟಬೇಕು ಎಂದು ಹೇಳಿ ಹೋಗಿಬಿಟ್ಟರು. ನಿಮ್ಮ ಅಪ್ಪ ಆ ಸುಧಾಕರ್ನನ್ನು ಹುಡುಕಲು ಕಂಪ್ಲೇಂಟ್ ಕೊಟ್ಟಿದ್ದರು. ಆದರೂ ಅವನ ಮಾಹಿತಿ ಸಿಗಲಿಲ್ಲ. ದೇಶ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಎಂದು ತಿಳಿಯಿತು. ಆದರೆ ಎಲ್ಲಿದ್ದಾನೆ ಎಂದು ಕಂಡುಹಿಡಿಯಲಾಗಲಿಲ್ಲ. ಇಲ್ಲಿನ ರಾಜಕೀಯ ನಾಯಕರು ಮತ್ತು ನಮ್ಮ ಬಿಸ್ನೆಸ್ ವಿರೋಧಿಗಳು ಅವನಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ. ಅದರಿಂದ ನಾವು ಅವನನ್ನು ಏನೂ ಮಾಡಲಾಗುತ್ತಿಲ್ಲ. ಸರಿ ಎಂದು ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದರು. ಅಲ್ಲಿಯೂ ಇಲ್ಲಿನ ರಾಜಕೀಯದವರ ಪ್ರಭಾವದಿಂದ ತೀರ್ಪು ಸಹ ನಮಗೆ ವಿರುದ್ಧವಾಗಿಯೇ ಬಂತು. ಅವನು ಸಿಗಲಿಲ್ಲ. ಅಂದರೆ ಆ ಲೋನ್ ಹಣ ನೀವೇ ಕಟ್ಟಬೇಕು ಎಂದು ತೀರ್ಮಾನಿಸಿತು. ಹೀಗೆ ಅವನನ್ನು ಹುಡುಕುತ್ತಿದ್ದಂತೆಯೇ ಬ್ಯಾಂಕ್ನಿಂದ ಲೋನ್ ಮರುಪಾವತಿ ಮಾಡಲೇಬೇಕು ಎಂದು, ಇಲ್ಲ ಅಂದರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸುತ್ತೇವೆ ಎಂದು ಬ್ಯಾಂಕ್ ಹೆಡ್ ಆಫೀಸ್ ಅಧಿಕಾರಿಗಳು ಬಂದು ಈಗ ಮನೆಯಲ್ಲಿ ಹೇಳಿದರು. ಅದಕ್ಕೆ ನಿಮ್ಮ ಅಪ್ಪ ನನಗೆ ನನ್ನ ಆಸ್ತಿಗಿಂತ ಮರ್ಯಾದೆ ಮುಖ್ಯ ಎಂದು ಲೋನ್ ಸಾಲ ಮರುಪಾವತಿಗೆ ಕಂಪನಿ ಶೇರ್, ಮನೆ ಎಲ್ಲ ಬರೆದುಕೊಟ್ಟು ಬಿಟ್ಟರು. ಇವೆಲ್ಲ ಇಷ್ಟು ದಿನ ನಿನ್ನ ಬಳಿ ಹೇಳಿರಲಿಲ್ಲ ಎಂದಳು ಶಾಲಿನಿ. ಹೀಗೆ ಇವರು ಕೆಳಗೆ ಹಾಲ್ನಲ್ಲಿ ಮಾತನಾಡುತ್ತಿದ್ದಂತೆಯೇ ಮೇಲೆ ರೂಮ್ನಿಂದ ಜೋರಾಗಿ ಏನೋ ಶಬ್ದ ಕೇಳಿಸಿತು. ಅಯ್ಯೋ, ಏನಾಯಿತು ಎಂದು ವಿಕ್ರಮ್ ಮತ್ತು ಅವರ ಅಮ್ಮ ಮೇಲೆ ಓಡಿದರು. ರೂಮ್ ಬಾಗಿಲು ಹಾಕಿತ್ತು. ರೀ ರೀ ಕೂಗಿದಳು. ಅಪ್ಪ ಅಪ್ಪ ಬಾಗಿಲು ತೆಗಿ ಎಂದು ಕೂಗಿಕೊಂಡ. ಒಳಗಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇಬ್ಬರಿಗೂ ಭಯ ಆಯಿತು. ವಿಕ್ರಮ್ ಜೋರಾಗಿ ಕಾಲಿನಿಂದ ಒದ್ದು ಬಾಗಿಲು ಮುರಿದು ಒಳಗೆ ಹೋದ. ಶ್ರೀನಿವಾಸ ಮೂರ್ತಿ ತನ್ನ ರಿವಾಲ್ವರ್ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಸತ್ತು ಹೋಗಿದ್ದರು. ಇದನ್ನು ನೋಡಿದ ಶಾಲಿನಿಗೆ ಎದೆ ನೋವು ಬಂದು ಕೆಳಗೆ ಬಿದ್ದು ಬಿಟ್ಟರು. ವಿಕ್ರಮ್ಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚಲಿಲ್ಲ. ಅಮ್ಮನ ಬಳಿ ಬಂದು ಅಮ್ಮ ಅಮ್ಮ ಕೂಗುತ್ತಾ ಅಪ್ಪನ ಬಳಿ ಹೋಗಿ ಅಪ್ಪ ಎಂದು ಅಳುತ್ತಾ ಕಿರುಚುತ್ತಿದ್ದ. ನಂತರ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಇಬ್ಬರನ್ನೂ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದ. ಶ್ರೀನಿವಾಸ ಮೂರ್ತಿ ಸತ್ತು ಹೋಗಿದ್ದಾರೆ. ಕೂಡಲೇ ಪೊಲೀಸರಿಗೆ ವಿಚಾರ ತಿಳಿಸಿ ನಾವು ಶವಪರೀಕ್ಷೆ ಮುಗಿಸಿ ನಿಮ್ಮ ತಂದೆ ಮೃತದೇಹವನ್ನು ಒಪ್ಪಿಸುತ್ತೇವೆ ಎಂದು ವೈದ್ಯರು ವಿಕ್ರಮ್ಗೆ ಹೇಳಿದರು. ಇನ್ನು ಎದೆ ನೋವಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವನ ತಾಯಿಯೂ ಸಹ ಬದುಕುಳಿಯುವ ಯಾವುದೇ ಸೂಚನೆ ಕಂಡುಬರಲಿಲ್ಲ. ಇದು 3ನೇ ಬಾರಿಗೆ ಬಂದಿರೋ ಹಾರ್ಟ್ ಅಟ್ಯಾಕ್ ಆದ್ದರಿಂದ ವೈದ್ಯರು ಸಹ ಇದನ್ನೇ ಹೇಳಿದ್ದರು. ಸರಿ ಎಂದು ತನ್ನ ದುಃಖ ಒಳಗೆ ಇಟ್ಟುಕೊಂಡೇ ಪೊಲೀಸರಿಗೆ ಮಾಹಿತಿ ತಿಳಿಸಿ ಅವರು ಬಂದು ಎಲ್ಲ ವಿಚಾರ ತಿಳಿದುಕೊಂಡು ಕೇಸ್ ದಾಖಲಿಸಿಕೊಂಡು ಶ್ರೀನಿವಾಸ ಮೂರ್ತಿಯ ಶವವನ್ನು ವಿಕ್ರಮ್ಗೆ ಒಪ್ಪಿಸಿದರು. ನೋವಿನಿಂದ ಅಳುತ್ತಾ ತನ್ನ ತಂದೆಯ ಅಂತ್ಯಕ್ರಿಯೆ ಮುಗಿಸಿ ತಾಯಿಯನ್ನು ನೋಡಲು ಹಾಸ್ಪಿಟಲ್ಗೆ ಬಂದ ವಿಕ್ರಮ್ಗೆ ಮತ್ತೆ ಸ್ಮಶಾನ ನಗುತ್ತಾ ಕೈ ಬೀಸಿ ಕರೆಯುತ್ತಿತ್ತು. ಶಾಲಿನಿ ಸಹ ಕೊನೆ ಉಸಿರು ಎಳೆದಿದ್ದರು. ವೈದ್ಯರಿಂದ ಈ ಮಾತನ್ನು ಕೇಳಿಸಿಕೊಂಡ ವಿಕ್ರಮ್ ನಿಂತಲ್ಲಿಯೇ ಕುಸಿದು ಬಿದ್ದ. ಇದ್ದ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿ ಬಿಟ್ಟ. ಮಾರನೇ ದಿನ ತನ್ನ ಮನೆಯಲ್ಲಿ ನೋವಿನಲ್ಲಿ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಇದ್ದಾಗ ಬ್ಯಾಂಕ್ ಅಧಿಕಾರಿಗಳು ಬಂದರು. ಸರ್, ಈ ಸಮಯದಲ್ಲಿ ಹೀಗೆ ಮಾತನಾಡಬಾರದು, ಕ್ಷಮಿಸಿ, ಮನೆ ಈಗ ನಿಮ್ಮದಲ್ಲ ಸರ್. ಸಾರಿ, ನೀವು ಇಲ್ಲಿಂದ ಹೊರಟರೆ ನಾವು ಮನೆಗೆ ಬೀಗ ಹಾಕುತ್ತೇವೆ ಎಂದರು ಮೆಲ್ಲನೆ ಧ್ವನಿಯಲ್ಲೇ. ತಲೆ ಎತ್ತಿ ಅವರನ್ನು ನೋಡಿದ ವಿಕ್ರಮ್ ಸರಿ 1 ನಿಮಿಷ ಎಂದು ತನ್ನ ಒಂದು ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಬಂದ. ಹಾಗೆ ಮನೆ ಬಿಟ್ಟು ಹೋಗುತ್ತಿದ್ದರೆ ಯಾರೋ ಸರ್ ನಿಂತ್ಕೊಳ್ಳಿ ಎಂದು ಕೂಗಿದರು. ಯಾರು ಎಂದು ತಿರುಗಿ ನೋಡಿದ ವಿಕ್ರಮ್ ಬ್ಯಾಂಕ್ ಅಧಿಕಾರಿಗಳ ಜೊತೆ ಬಂದಿದ್ದ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ವಿಕ್ರಮ್ ಹತ್ತಿರ ಬಂದು, ಸರ್ ತಗೊಳ್ಳಿ ನಿಮ್ಮ ಬೈಕ್ ಕೀ. ಈ ಬೈಕ್ ನಿಮ್ಮದು. ನಾವು ನಿಮ್ಮ ಅಪ್ಪನ ಹೆಸರಿನಲ್ಲಿರೋ ವಸ್ತುಗಳು ಮತ್ತು ಆಸ್ತಿಯನ್ನು ಜಪ್ತಿ ಮಾಡುತ್ತೇವೆ. ಈ ಬೈಕ್ ನಿಮ್ಮ ಹೆಸರಲ್ಲಿದೆ, ನೀವು ತೆಗೆದುಕೊಂಡು ಹೋಗಬಹುದು ಎಂದ. ಏನೂ ಇಲ್ಲ ನನ್ನ ಬಳಿ ಎಂದು ಹೋಗುತ್ತಿದ್ದ ನನಗೆ ಬೈಕ್ ನಿಮ್ಮದು ಎಂದು ಕೊಟ್ಟ ಇವನು ಯಾರೋ ನನಗೆ ಹೋದ ಜನ್ಮದಲ್ಲಿ ಅಣ್ಣ ತಮ್ಮನಾಗಿರಬೇಕು ಎಂದುಕೊಂಡು ಮನಸ್ಸಿನಲ್ಲೇ ಬೈಕ್ ತೆಗೆದುಕೊಂಡು ಪಾರ್ಕಿಗೆ ಬಂದು ಕುಳಿತುಕೊಂಡ. ಪ್ರಕೃತಿಳಿಗೆ ಫೋನ್ ಮಾಡಿದ. ಪಾರ್ಕಿಗೆ ಬಾ ಎಂದು ಕರೆದ. ಅವಳು ಪಾರ್ಕಿಗೆ ಬಂದಳು. ಸಾರಿ ಕಣೋ, ನನಗೆ ಎಲ್ಲ ವಿಷಯ ಗೊತ್ತಾಯಿತು. ಆದರೆ ನಾನು ಊರಿನಲ್ಲಿ ಇರಲಿಲ್ಲ. ನಿಂಗೆ ಫೋನ್ ಮಾಡಿ ಹೇಳೋಣ ಅಂದುಕೊಂಡರೆ ನೀನು ಈಗಲೇ ತುಂಬ ಬೇಜಾರಿನಲ್ಲಿ ಇರ್ತೀಯ. ಮತ್ತೆ ನಾನು ಫೋನ್ ಮಾಡಿ ಯಾಕೆ ನಿನಗೆ ತೊಂದರೆ ಮಾಡಬೇಕು ಎಂದು
ಸುಮ್ಮನಿದ್ದೇ ಹಿಂದಳು. ಸರಿ ಬಿಡು, ಪರವಾಗಿಲ್ಲ, ಎಲ್ಲ ನಮ್ಮ ದುರಾದೃಷ್ಟ. ಹಾಗೆ ನಡೆದು ಹೋಯ್ತು ಬಿಡು. ನಮ್ಮ ಮದುವೆ ವಿಚಾರ ಹೇಳದೆಯೇ ಅವರು ದೂರ ಹೋಗ್ಬಿಟ್ರು ಎಂದ ಅಳುತ್ತಾ. ಸುಮ್ಮನಿರು, ಅಳಬೇಡ ಎಂದು ಸಮಾಧಾನ ಮಾಡಿದಳು ಪ್ರಕೃತಿ. ಅಂದ ಹಾಗೆ ಈಗ ನಾವು ನಮ್ಮ ಮದುವೆ ವಿಚಾರ ಸ್ವಲ್ಪ ದೂರ ಇಡೋಣ. ನೀನು ಮೊದಲು ನಡೆದಿದ್ದು ಮರೆತು ಮುಂದಿನ ಕೆಲಸ ನೋಡು. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು ಎಂದು ಅಲ್ಲಿಂದ ಸ್ಕೂಟಿ ತಗೊಂಡು ಹೊರಟು ಬಿಟ್ಟಳು. ಪಾರ್ಕಿನಲ್ಲಿ ವಿಕ್ರಮ್ ಒಬ್ಬನೇ ಏನೂ ಮಾತನಾಡದೆ ಅಳುತ್ತಾ ಕಣ್ಣುಗಳು ಒರೆಸಿಕೊಂಡು ಕುಳಿತಿದ್ದ. ಕೆಲವು ದಿನಗಳ ನಂತರ ಪ್ರಕೃತಿ ವಿಕ್ರಮ್ ಬಾಡಿಗೆಗೆ ಇದ್ದ ಮನೆ ಬಳಿ ಬಂದಳು, ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು. ಅವಳನ್ನು ನೋಡಿದ ವಿಕ್ರಮ್ ಒಳಗೆ ಬಾ ಎಂದು ಕರೆದ. ಒಳಗೆ ಬಂದ ಪ್ರಕೃತಿ, ವಿಕ್ರಮ್, ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಹೋಗಬೇಕು. ನಿನಗೆ ಒಂದು ವಿಷಯ ಹೇಳಕ್ಕೆ ಬಂದೆ, ತಗೋ ನನ್ನ ವೆಡ್ಡಿಂಗ್ ಕಾರ್ಡ್ ಎಂದಳು. ಇದನ್ನು ಕೇಳಿದ ವಿಕ್ರಮ್ ಒಂದು ಕ್ಷಣ ಸಿಡಿಲು ಬಡಿದವನಂತೆ ನಿಂತು ಹೋದ. ಏನು ನೀನು ಹೇಳ್ತಿರೋದು ಎಂದ ಮೆಲ್ಲನೆ ಧ್ವನಿಯಲ್ಲಿ. ಹೌದು, ನನ್ನ ಮದುವೆ ಫಿಕ್ಸ್ ಆಗಿದೆ. ಹುಡುಗ ಯುಎಸ್ನಲ್ಲಿ ಸಾಫ್ಟ್ವೇರ್ ಜಾಬ್ ಮಾಡುತ್ತಿದ್ದಾನೆ ಎಂದಳು. ಮತ್ ನಮ್ಮ ಪ್ರೀತಿ ಏನಾಯ್ತು ಎಂದ ಅಳೋ ಧ್ವನಿಯಲ್ಲಿ. ಅಯ್ಯೋ, ನೀನಿನ್ನೂ ಅದನ್ನೇ ನೆನ್ಪಿಟ್ಕೊಂಡಿದೀಯಾ? ಹುಡುಗಿ ಮದುವೆ ಆಗೋ ಹುಡುಗನ ಜೊತೆ ಸುಖವಾಗಿ ಜೀವನ ಬಯಸುತ್ತಾಳೆ. ಈಗ ನೀನಿರೋ ಸ್ಥಿತಿಯಲ್ಲಿ ನನ್ನ ಮದುವೆ ಮಾಡ್ಕೊಂಡ್ರೆ ಹೇಗ್ ಸಾಕ್ತೀಯ ಹೇಳು? ನಿನಗೆ ಜೀವನ ಸಾಗೋದು ಕಷ್ಟ, ಮತ್ತೆ ನಿನ್ನ ಮದುವೆ ಮಾಡಿಕೊಂಡು ನಾನೇಗೆ ಜೀವನ ನಡೆಸಲಿ ಹೇಳು? ಅದಕ್ಕೆ ನಾನು ನಿನ್ನ ಮರೆತೋಗಿ ಈ ಮದುವೆ ಮಾಡಿಕೊಳ್ಳುತ್ತಿದ್ದೀನಿ ಎಂದಳು. ವಿಕ್ರಮ್ ಅವಳ ಮಾತುಗಳನ್ನು ಕೇಳಿ ಏನೂ ಮಾತನಾಡಲಿಲ್ಲ. ಅವಳನ್ನೇ ನೋಡುತ್ತಾ ನಿಂತು ಹೋದ. ಆಗ ಅವಳು, ಸರಿ, ನಾನ್ ಬರ್ತೀನಿ, ಕಾರ್ಡ್ ಇಲ್ಲಿದೆ ಎಂದು ಟೇಬಲ್ ಮೇಲೆ ಇಟ್ಟು ಹೊರಟು ಹೋದಳು. ವಿಕ್ರಮ್, ನಾನು ಪ್ರೀತಿಲಿ ಸೋತು ಹೋದನಾ, ಮೋಸ ಹೋದನಾ ಎಂದು ತಿಳಿಯದೆ ಕುಳಿತು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ. ನಾನು ಪ್ರೀತಿಯಲ್ಲಿ ಸೋಲಲಿಲ್ಲ. ಅವಳು ಪ್ರೀತಿ ಮಾಡಿದ್ದು ನನ್ನ ಹಿಂದೆ ಇದ್ದ ಆಸ್ತಿ ನೋಡಿ, ನನ್ನನ್ನು ಅಲ್ಲ. ನನಗಿಂತ ಆಸ್ತಿಗೆ ಅಷ್ಟು ಬೆಲೆ ಇತ್ತ? ಪ್ರೀತಿಗೆ ಬೇಕಿರೋದು ಆಸ್ತಿ, ಹಣನ ಎಂದು ಹಾಗೆ ಯೋಚಿಸುತ್ತಾ ಅಳುತ್ತಾ ಕುಳಿತುಬಿಟ್ಟ. ಪ್ರೀತಿಯಲ್ಲಿ ಮೋಸ ಹೋದ ವಿಕ್ರಮ್ ಪ್ರತಿದಿನ ಕುಡಿಯುವ ಚಟಕ್ಕೆ ಬಿದ್ದ. ತನ್ನ ಬಳಿ ಇದ್ದ ಅಲ್ಪ ಸ್ವಲ್ಪ ದುಡ್ಡಿನಲ್ಲಿ ದಿನ ಕುಡಿಯುವುದು, ಎಲ್ಲೆಂದರಲ್ಲಿ ಬಿದ್ದು ಹೋಗುವುದು, ಇದೇ ಪ್ರತಿದಿನ ಕಾಯಕ ಮಾಡಿಕೊಂಡು ಬಿಟ್ಟ. ಹೀಗೆ ಒಂದು ದಿನ ಕುಡಿದು ಬರುತ್ತಿದ್ದರೆ ಕಾರೊಂದು ಗುದ್ದು ಬಿಟ್ಟು ಹೋಗಿಬಿಡ್ತು. ವಿಕ್ರಮ್ ಗಾಯಗೊಂಡು ರಸ್ತೆಯಲ್ಲಿ ಬಿದ್ದಿದ್ದ. ರಸ್ತೆಯಲ್ಲಿ ಒದ್ದಾಡುತ್ತಿದ್ದ. ಯಾರೂ ಕೂಡ ಗಮನ ಹರಿಸಲಿಲ್ಲ ಅವನ ಬಗ್ಗೆ. ಆದರೆ ಯಾರೋ ಒಬ್ಬ ಹುಡುಗಿ ಮಾತ್ರ ಅವನನ್ನು ನೋಡಿ ಅಯ್ಯೋ ಎಂದು ಆಟೋ ಕರೆದು ಅದರಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಸೇರಿಸಿದಳು. ಚಿಕಿತ್ಸೆ ಮಾಡಿಸಿ ಅಲ್ಲೇ ಇದ್ದಳು. ವಿಕ್ರಮ್ಗೆ ಎಚ್ಚರವಾಗಿ ಎದ್ದು ನೋಡಿದ. ಪಕ್ಕದಲ್ಲಿ ಬಿಳಿ ಚೂಡಿದಾರ್ ಹಾಕಿಕೊಂಡು ಕೂದಲು ಸರಿ ಮಾಡಿಕೊಳ್ಳುತ್ತಾ ತಲೆ ಬಗ್ಗಿಸಿ ಒಬ್ಬ ಹುಡುಗಿ ಪುಸ್ತಕ ಓದುತ್ತಿದ್ದಳು. ಇವನು ಹೇಳುತ್ತಿರುವುದನ್ನು ನೋಡಿದ ಅವಳು, ರೀ ಡಾಕ್ಟರ್ನನ್ನು ಕರೀತೀನಿ ಎಂದು ಡಾಕ್ಟರ್ನನ್ನು ಕರೆದಳು. ಡಾಕ್ಟರ್ ಬಂದು ನೋಡಿ, ಈಸ್ ಆಲ್ ರೈಟ್, ಮನೆಗೆ ಕರೆದುಕೊಂಡು ಹೋಗಬಹುದು ಎಂದರು. ನೀವ್ಯಾರು ಎಂದು ಆ ಹುಡುಗಿ ಕಡೆ ನೋಡುತ್ತಾ ಕೇಳಿದ. ಅವರೇ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಮಾಡಿಸಿದವರು ಎಂದರು ಡಾಕ್ಟರ್. ಹೌದಾ, ನಿಮ್ಮ ಹೆಸರು ಎಂದ. ಅಮೃತ. ನಿಮ್ಮ ಹೆಸರು ನನಗೆ ಗೊತ್ತು, ವಿಕ್ರಮ್ ಅಲ್ವಾ? ಹೌದು, ನಿಮಗೇಗೆ ಗೊತ್ತು? ಯಾರು ನೀವು ಎಂದು ಕೇಳಿದ. ಹೇಳ್ತೀನಿ, ಮನೆಗೆ ಹೋಗೋಣ್ವಾ ಎಂದಳು. ಎಂದ. ನಿಮ್ಮ ಮನೆ ಎಲ್ಲಿ ಕೇಳಿದಳು. ನನಗೆ ಮನೆ ಎಲ್ಲಿದೆ? ಇದ್ದ ಬಾಡಿಗೆ ಮನೆಗೂ ಬಾಡಿಗೆ ಕಟ್ಟಿಲ್ಲ ಎಂದು ಮನೆಯಿಂದ ಖಾಲಿ ಮಾಡಿಸಿಬಿಟ್ಟರು ಎಂದ. ಸರಿ ಬನ್ನಿ, ನಮ್ಮನೆಗೆ ಹೋಗೋಣ ಎಂದಳು. ಅಯ್ಯೋ ಬೇಡ, ಈಗಲೇ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ನಾನ್ ನಿಮಗೆ ತುಂಬಾ ಋಣಿಯಾಗಿದ್ದೀನಿ. ಸಾಕು ಬಿಡಿ, ನಾನು ಹೋಗ್ತೀನಿ ಎಲ್ಲಿಗಾದ್ರೂ. ನೀವು ಹೋಗಿ, ನಿಮಗೆ ಲೇಟ್ ಆಗುತ್ತೆ ಎಂದ. ಇರ್ಲಿ ಬಿಡಿ, ನೀವು ಎಲ್ಲಿಗೆ ಹೋಗ್ತೀರಾ? ನಿಮ್ಮ ಮನೆ ಸಿಗೋವರೆಗೂ ನನ್ನ ಮನೆಯಲ್ಲಿ ಇರಿ ಪ್ಲೀಸ್ ಎಂದಳು. ಸರಿ ಎಂದು ವಿಕ್ರಮ್ ಅಮೃತಾಳ ಮನೆಯಲ್ಲಿ ಇರಲು ಒಪ್ಪಿಕೊಂಡ. ಇಬ್ಬರು ಅಮೃತಾಳ ಮನೆಗೆ ಬಂದರು. ಹೀಗೆ ಮನೆಯಲ್ಲಿಯೇ 2 ದಿನ ಇದ್ದ. ಅಂದು ಸಂಜೆ ಅಮೃತ ಆಫೀಸ್ನಿಂದ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಳು. ಮನೆ ಬೀಗ ಹಾಕಿತ್ತು. ಕೀಗಾಗಿ ಹುಡುಕುತ್ತಿದ್ದರೆ ಪಕ್ಕದ ಮನೆಯಾಕೆ, ಅಮೃತ ತಗೋ ಮಾಕಿ, ಆ ಹುಡುಗ ಬೀಗ ಹಾಕಿ ಕೀ ನಮ್ಮ ಮನೆಯಲ್ಲಿ ಕೊಟ್ಟು ಹೋದ ಎಂದಳು. ಎಲ್ಲಿಗೆ ಹೋಗುತ್ತಿದ್ದಾನೆ ಅಂತ ಹೇಳಿಲ್ವಾ ಆಂಟಿ? ಇಲ್ಲಮ್ಮ, ಅದು ಏನೂ ಹೇಳಿಲ್ಲ. ಸರಿ ಆಂಟಿ ಎಂದು ಕೀ ತಗೊಂಡು
ಬೀಗ ತೆಗೆದು ಒಳಗೆ ಹೋದಳು. ರಾತ್ರಿ ಊಟಕ್ಕೆ ಅವನೇ ಅಡುಗೆ ಮಾಡಿ ಇಟ್ಟಿದ್ದ. ಇವಳಿಗೆ ಆಶ್ಚರ್ಯವಾಯಿತು. ಪರವಾಗಿಲ್ಲ, ಅಡುಗೆ ನನಗಿಂತ ಚೆನ್ನಾಗೇ ಮಾಡಿದ್ದಾನೆ ಎಂದುಕೊಂಡು ವಿಕ್ರಮ್ ಬರುತ್ತಾನೇನೋ ಎಂದು ಅವನಿಗಾಗಿ ಕಾಯುತ್ತಿದ್ದಳು. ಆದರೆ ರಾತ್ರಿ 10 ಆಯಿತು, ಇನ್ನೂ ಬರಲಿಲ್ಲ. ಅಯ್ಯೋ, ಇನ್ನೂ ಇವನು ಎಲ್ಲಿದ್ದಾನೋ? ಮಳೆ ಬೇರೆ ಬರೋ ಹಾಗಿದೆ. ಸರಿ ತಡಿ, ಮನೆಗೆ ಬರೋಕೆ ನಾಚಿಕೆಯಿಂದ ಎಲ್ಲಾದರೂ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತಿರಬೇಕು, ಹುಡುಕೋಣ ಎಂದು ಸ್ಕೂಟಿ ತಗೊಂಡು ವಿಕ್ರಮ್ಗಾಗಿ ಹುಡುಕುತ್ತಾ ಹೋದಳು. ಅಲ್ಲಿ ಒಂದು ಅಂಗಡಿ ಬಳಿ ಕುಡಿದು ಬಿದ್ದು ಬಿಟ್ಟಿದ್ದ. ಇವನಿಗೆ ಎಚ್ಚರವಿಲ್ಲ. ಅವನ ಹತ್ತಿರ ಬಂದ ಅಮೃತ ಬಾಟಲಿನಲ್ಲಿ ನೀರು ತಗೊಂಡು ಮುಖಕ್ಕೆ ಹಾಕಿ ಎಬ್ಬಿಸಿದಳು. ಯಾರು ಎಂದು ಎನ್ನುತ್ತಾ ಕಣ್ಣು ತೆರೆಯಲಾರದೆ ತೆರೆದು ನೋಡಿದ. ನೀವಾ, ಏನಿಲ್ಲಿ ಎಂದು ಮತ್ತಿನಲ್ಲಿ ಕೇಳಿದ. ಸರಿ ಬನ್ನಿ ಎಂದು ಎಬ್ಬಿಸಿ ಸ್ಕೂಟಿ ಹಿಂದುಗಡೆ ಕೂರಿಸಿಕೊಂಡಳು. ಮನೆಗೆ ಕರೆದುಕೊಂಡು ಬಂದು ಮುಖ ಒರೆಸಿ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಬಂದು ಊಟ ಮಾಡಿ ಎಂದು ಹೇಳಿದಳು. ನನಗೆ ಬೇಡ ಎಂದು ಹಾಗೆ ಕುಳಿತಲ್ಲಿಯೇ ಮಲಗಲು ಹೋದ. ಅವಳು ಅವನ ತಲೆ ಹಿಡಿದುಕೊಂಡು ತಟ್ಟೆಯಲ್ಲಿದ್ದ ಊಟ ತಾನೇ ತಿನ್ನಿ ಎಂದು ತಿನ್ನಿಸಿದಳು. ಹಾಗೆ ಅವಳು ತನ್ನ ಬಾಯಿಗೆ ಊಟ ಇಡುತ್ತಿದ್ದರೆ ಏನೋ ತಿಳಿಯದ ಹಾಗೆ ಕಣ್ಣೀರು ಬರುತ್ತಿತ್ತು ವಿಕ್ರಮ್ ಕಣ್ಣಿನಿಂದ. ಊಟ ಆದ ಮೇಲೆ ವಿಕ್ರಮ್ನನ್ನು ಮಂಚದ ಮೇಲೆ ಮಲಗಿಕೊಳ್ಳಿ ಎಂದು ಮಲಗಿಸಿ ಬೆಡ್ಶೀಟ್ ಹಾಕಿ ಮಲಗಿಸಿದಳು. ಬೆಳಗ್ಗೆ ವಿಕ್ರಮ್ ಎದ್ದು ನೋಡಿದ. ಅಮೃತ ಭಾನುವಾರ ಆದ್ದರಿಂದ ಆಫೀಸ್ಗೆ ಹೋಗದೆ ಮನೆಯಲ್ಲಿಯೇ ಇದ್ದಳು. ಇವನನ್ನು ನೋಡಿದಳು, ಏನೂ ಮಾತನಾಡಲಿಲ್ಲ. ಇವನು ಸ್ವಲ್ಪ ಹೊತ್ತು ಹಾಗೆ ಮಂಚದ ಮೇಲೆಯೇ ಕುಳಿತಿದ್ದ. ಎಷ್ಟೊತ್ತಾದರೂ ಅವಳು ಮಾತನಾಡದೇ ಇರುವುದನ್ನು ನೋಡಿ ಇವಳಿಗೆ ನನ್ನಿಂದ ಬೇಜಾರಾಗಿರಬೇಕು ಎಂದು ಎದ್ದು ಮನೆಯಿಂದ ಆಚೆ ಹೋಗಲು ಹೋದ. ಆಗ ಅಮೃತ, ರೀ ನಿಂತ್ಕೊಳ್ಳಿ ಎಂದಳು. ಅವಳ ಕಡೆ ತಿರುಗಿ ನೋಡಿದ. ಅಲ್ಲ ರೀ, ನೀವೀಗೆ ಕುಡಿಯುತ್ತಿದ್ದರೆ ನಿಮ್ಮ ಮುಂದಿನ ಗತಿ ಏನೋ? ನಿಮಗೆ ಎಷ್ಟೇ ನೋವು ಇದ್ದರೋ ಅದನ್ನು ಮರೆಯಲು ಕುಡಿಯೋದು ಒಂದೇನಾ ದಾರಿ, ಬೇರೆ ಇಲ್ವಾ ಎಂದು ಕೇಳಿದಳು. ಸಾರಿ, ನನ್ನಿಂದ ನಿಮಗೆ ಬೇಜಾರಾಗಿದೆ, ನಾನು ಹೋಗ್ತೀನಿ ಎಂದ. ನೀವು ಹೋಗೋದು ಮುಖ್ಯ ಅಲ್ಲ ರೀ, ನನಗೆ ನಿಮ್ಮಿಂದ ಏನೂ ಬೇಜಾರಿಲ್ಲ. ಆದರೆ ಒಮ್ಮೆ ನಿಮ್ಮ ಬಗ್ಗೆ ಯೋಚಿಸಿ. ನೀವೇನು ನಾಳೆನೋ ಇವತ್ತೋ ಸಾಯೋ ಮುದುಕರಲ್ಲ. ಇನ್ನೂ ಸಾಕಷ್ಟು ಜೀವನ ನಿಮಗಾಗಿ ಕಾಯ್ತಿದೆ. ಇದು ಪ್ರಾರಂಭ ಅಷ್ಟೇ. ಈವಾಗಲೇ ಹೀಗಾದರೆ ಹೇಗೆ? ನೀವು ಹೀಗೆ ಕುಡಿತಾ ಕುಳಿತರೆ ಹೋದ ನಿಮ್ಮ ತಂದೆ ತಾಯಿ ಮತ್ತೆ ಬರ್ತಾರಾ ಎಂದಳು. ಅಯ್ಯೋ, ನಾನು ಕುಡಿತಿರೋದು ನಮ್ಮ ತಂದೆ ತಾಯಿ ಇಲ್ಲ ಅನ್ನೋ ನೋವಿನಿಂದ ಅಲ್ಲ ಬಿಡಿ ಎಂದ. ಮತ್ತೇನು ನಿಮಗೆ ಇದಕ್ಕಿಂತ ದೊಡ್ಡ ನೋವು ಕುಡಿಯಲು ಹೇಳಿ ಎಂದಳು. ಬೇಡ ಬಿಡಿ ಪ್ಲೀಸ್ ಎಂದ. ಪರವಾಗಿಲ್ಲ ಹೇಳಿ, ನನಗೆ ಕಾರಣ ಗೊತ್ತಾಗಬೇಕು ಎಂದು ಜೋರಾಗಿ ಕೇಳಿದಳು. ಆಗ ವಿಕ್ರಮ್ ತನ್ನ ಪ್ರಕೃತಿಳ ಪ್ರೀತಿ ಕತೆ ಹೇಳಿದ. ಅಷ್ಟೇನಾ? ಅಯ್ಯೋ, ಆ ಹುಡುಗಿ ಯಾರೋ 1 ವರ್ಷ ಪ್ರೀತಿ ಮಾಡಿ ಮೋಸ ಮಾಡಿದ್ದಾಳೆ ಎಂದು ಇನ್ನು ಉಳಿದಿರೋ 16 ವರ್ಷಗಳ ನಿಮ್ಮ ಲೈಫ್ಗೆ ನೀವೇ ಮೋಸ ಮಾಡಿಕೊಳ್ತೀರಾ? ಆ ಹುಡುಗಿ ಹೇಳಿರೋ ಮಾತುಗಳಲ್ಲೂ ನಿಜ ಇದೆ. ನಿಂಬಳಿ ಆಸ್ತಿ ಹಣ ಇರೋದಕ್ಕೆ ನೀನು ರಾಜನ ಥರ ಇದ್ದೆ. ಅದಕ್ಕೆ ಅವಳು ನಿನ್ನ ಲವ್ ಮಾಡಿದ್ದಳು. ಈಗ ಏನೂ ಇಲ್ಲ, ಅವಳು ದೂರ ಹೋದಳು. ಇಲ್ಲಿ ನಿಜವಾದ ಬೆಲೆ ದುಡ್ಡಿಗೇನೆ. ಸ್ವಲ್ಪ ಯೋಚಿಸಿ. ನಮ್ಮತ್ರ ಯಾವತ್ತು ಸಿರಿವಂತಿಕೆ ಇರುತ್ತೋ ಎಲ್ಲರೂ ನಮ್ಮವರೇ ಎಂದು ಬರುತ್ತಾರೆ. ನಿಮ್ ತಂದೆ ಎಂಥ ಒಳ್ಳೆಯವರು, ಮರ್ಯಾದೆ ಬೇಕು ಅಂತ ಆಸ್ತಿಯನ್ನೇ ಬರೆದು ಕೊಟ್ಟು ಬಿಟ್ಟರು. ಅಂಥವರ ಮಗ ಆಗಿ ಅವರ ಹೆಸರನ್ನು ನೀನು ಹಾಳು ಮಾಡ್ತೀಯಾ? ಅವರು ಕಷ್ಟಪಟ್ಟೆ ಅಷ್ಟು ಆಸ್ತಿ ಸಂಪಾದಿಸಿದ್ದು. ಕಷ್ಟಪಟ್ಟರೆ ಮಾತ್ರ ನೀನು ಬೆಳೆಯಕ್ಕೆ ಸಾಧ್ಯ. ಸುಮ್ಮನೆ ಕುಳಿತರೆ ನೀನು ಏನೂ ಸಾಧಿಸಕ್ಕೆ ಆಗಲ್ಲ. ನೀನು ಮೊದಲು ನೀನು ಏನು ಅನ್ನೋದನ್ನ ಈ ಸಮಾಜಕ್ಕೆ ತೋರಿಸು. ದುಡ್ಡಿಲ್ಲ ಅಂದ್ರೆ ನೀನು ಯಾರು ಅಂತಲೂ ಈ ಸಮಾಜದಲ್ಲಿ ಕೇಳಲ್ಲ. ನಿನಗೆ ಕಷ್ಟಪಡೋದು ಗೊತ್ತಿಲ್ಲ. ಚಿಕ್ಕವನಿಂದಲೂ ತಂದೆ ತಾಯಿಯ ಆಧಾರದ ಮೇಲೆ ಬೆಳೆದಿದ್ದೀಯ. ಆದರೆ ಈಗ ನೀನೇ ಕಷ್ಟಪಡಬೇಕು. ಪ್ರಯತ್ನಿಸು. ಬದುಕಬೇಕು ಅಂದರೆ ವಿದ್ಯೆನೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಕಲೆ, ಟ್ಯಾಲೆಂಟ್ ಇರುತ್ತೆ. ನಿನಗೂ ಇರುತ್ತೆ. ಅದನ್ನೇ ಉಪಯೋಗಿಸಿ ಬದುಕು. ಸಂಪಾದಿಸಬೇಕು ಅಂದಾಗ ಮೊದಲು ನಾಚಿಕೆ ಬಿಡಬೇಕು. ನಮ್ಮ ಸಂಪಾದನೆ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಇನ್ನೇನು ಯೋಚಿಸಬಾರದು. ಹುಡುಗಿ ನಿನ್ನ ಹತ್ರ ಏನೂ ಇಲ್ಲ ಅಂತ ದೂರ ಹೋದಳೋ ಅದನ್ನೇ ಸಂಪಾದಿಸೋ ಎಂದು ವಿಕ್ರಮ್ಗೆ ಬುದ್ಧಿ ಮಾತುಗಳನ್ನು ಹೇಳಿದಳು. ಅದನ್ನೆಲ್ಲ ಕೇಳಿದ ವಿಕ್ರಮ್ಗೆ ಜ್ಞಾನೋದಯವಾದವನಂತೆ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಬಿಟ್ಟ.
ಅಲ್ಲಿಂದ ಪಾರ್ಕಿಗೆ ಬಂದ ವಿಕ್ರಮ್ ಒಂದು ಬೆಂಚ್ ಮೇಲೆ ಸುಮ್ಮನೆ ಮೌನವಾಗಿ ಕುಳಿತಿದ್ದ. ಅಮೃತ ಹೇಳಿದ ಮಾತುಗಳು ಯಾಕೋ ಪದೇ ಪದೇ ಕಿವಿಯಲ್ಲಿ ಮೊಳಗುತ್ತಿದ್ದವು. ಅವಳು ಹೇಳಿದ್ದರಲ್ಲೂ ನಿಜ ಇದೆ. ನಾನ್ಯಾಕೆ ಆ ಮೋಸ ಮಾಡಿದ ಹುಡುಗಿ ಬಗ್ಗೆ ಯೋಚಿಸಬೇಕು? ನಾನು ಮೊದಲು ಸಂಪಾದಿಸೋದನ್ನ ಕಲಿಬೇಕು, ಏನಾದರೂ ಚಿಕ್ಕ ಬಿಸ್ನೆಸ್ ಮಾಡಬೇಕು ಎಂದು ದೃಢವಾಗಿ ನಿರ್ಧರಿಸಿದ. ಹಾಗೆ ಯಾವುದಾದರೂ ಚಿಕ್ಕ ಬಿಸ್ನೆಸ್ ಮಾಡಬೇಕು ಎಂದುಕೊಂಡ ವಿಕ್ರಮ್ ತುಂಬಾ ರೀತಿಯ ಬಿಸ್ನೆಸ್ಗಳ ಬಗ್ಗೆ ಯೋಚಿಸುತ್ತಿದ್ದ. ಹಾಗೆ ಅದೇ ಯೋಚನೆಯಲ್ಲಿ ಇದ್ದ ವಿಕ್ರಮ್ ಒಂದು ದಿನ ಟಿಫಿನ್ ಮಾಡಲು ಫುಟ್ಪಾತ್ ಮೇಲೆ ಗಾಡಿಯಲ್ಲಿ ಇಟ್ಟಿರೋ ಟಿಫಿನ್ ಅಂಗಡಿ ಬಳಿ ಹೋದ. ಟಿಫಿನ್ ತಿನ್ನುತ್ತಾ ಒಮ್ಮೆ ಆ ಟಿಫಿನ್ ಸೆಂಟರ್ ಬಿಸ್ನೆಸ್ ಬಗ್ಗೆ ಯೋಚಿಸಿದ. ಟಿಫಿನ್ ತಿಂದ ಬಳಿಕ ಆ ಅಂಗಡಿಯವನ ಬಳಿ ಹೋಗಿ, ನಿಮಗೆ ದಿನ ಎಷ್ಟು ಬಿಸ್ನೆಸ್ ನಡೆಯುತ್ತದೆ ಎಂದು ಕೇಳಿದ. ಆಗ ಅವನು, ಅಯ್ಯೋ ಏನ್ ಬಿಸ್ನೆಸ್ ಇಲ್ಲ ಸರ್, 100 ಪ್ಲೇಟ್ 120 ಪ್ಲೇಟ್ ಮಾರಬಹುದು ಅಷ್ಟೇ ಎಂದ. ವಿಕ್ರಮ್ ಲೆಕ್ಕ ಹಾಕಿಕೊಂಡ. 100 ಪ್ಲೇಟ್ 30 ರೂಪಾಯಿ ಅಂದರೂ 3,000 ರೂಪಾಯಿ. ಸಾಯಂಕಾಲ ಒಂದು 3,000 ಅಂದರೆ ದಿನ ಮಿನಿಮಮ್ 6,000 ರೂಪಾಯಿ. ಅಣ್ಣ, ಖರ್ಚು ಎಷ್ಟು ಹೋಗಬಹುದು ಎಂದು ಕೇಳಿದ. ಒಂದು 4,000 ಆಗುತ್ತೆ ಎಂದ. 2,000 ಉಳಿತಾಯ, ತಿಂಗಳಿಗೆ 60,000, ವರ್ಷಕ್ಕೆ 7,20,000. ಹಾ ಸರಿ ಎಂದು ಅಲ್ಲಿಂದ ಬಂದುಬಿಟ್ಟ. ಬಂಡಿಯಲ್ಲಿ ಮಾರಿದರೆ ಅಷ್ಟು ಬಿಸ್ನೆಸ್ ಆದರೆ ಒಂದು ಚಿಕ್ಕ ಹೋಟೆಲ್ನಲ್ಲಿ ಎಷ್ಟು ಬಿಸ್ನೆಸ್ ಆಗಬಹುದು ಎಂದುಕೊಂಡು ಒಂದು ಚಿಕ್ಕ ಹೋಟೆಲ್ ಸ್ಟಾರ್ಟ್ ಮಾಡೋಣ ಎಂದು ನಿರ್ಧರಿಸಿದ. ಹಾಗೆಯೇ ಅದಕ್ಕೆ ಬೇಕಾದ ಬಂಡವಾಳಕ್ಕಾಗಿ ಯೋಚಿಸಿದ. 4ರಿಂದ 5 ಲಕ್ಷದವರೆಗೂ ಬೇಕಾಗುತ್ತೆ, ನನ್ನ ಬಳಿ ಅಷ್ಟು ಹಣ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗ ಬೈಕ್ ಇದೆ ಅಲ್ವಾ ನೆನಪು ಬಂತು. ಬೈಕ್ ರಿಪೇರಿಗೆ ಮೆಕ್ಯಾನಿಕ್ ಶಾಪ್ನಲ್ಲಿ ಬಿಟ್ಟಿರೋ ನೆನಪು ಬಂತು. ಕೂಡಲೇ ಆ ಶಾಪ್ ಬಳಿ ಹೋದ. ಅಲ್ಲಿ ಬೈಕ್ ರೆಡಿಯಾಗಿತ್ತು. ಆ ಮೆಕ್ಯಾನಿಕ್, ಸರ್ ಬೈಕ್ ತಗೊಂಡು ಹೋಗಿ ಅಂದ. ರಾಜೇಶ್, ನಾನು ಬೈಕ್ ತಗೊಂಡು ಹೋಗಲು ಬಂದಿಲ್ಲ, ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಇದನ್ನು ಯಾರಿಗಾದರೂ ಮಾರಿಬಿಡು ಎಂದು ಹೇಳಿದ. ಏನ್ ಸರ್, ಹೊಸ ಬೈಕ್ ಮಾರಿಬಿಡು ಅನ್ನುತ್ತಿದ್ದೀರಾ? ಯಾಕೆ ಸರ್ ಎಂದು ಕೇಳಿದ. ಇಲ್ಲ ಪ್ಲೀಸ್, ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಮಾರಿಕೊಡು ಪ್ಲೀಸ್ ಎಂದು ಕೇಳಿದ. ಸರಿ ಸರ್, ಯಾರೋ ಒಬ್ಬ ಬೈಕ್ ಬೇಕು ಎನ್ನುತ್ತಿದ್ದ, ಅವನ ಜೊತೆ ನಾನು ಮಾತನಾಡಿ ಮಾರಿಕೊಡ್ತೀನಿ, ರೇಟ್ ಎಷ್ಟು ಹೇಳಲಿ ಸರ್ ಎಂದ. ಇದು ಹೊಸ ಬೈಕ್, ತಗೊಂಡು 6 ತಿಂಗಳು ಆಗಿದೆ ಅಷ್ಟೇ, ಇದರ ಬೆಲೆ 2 ಲಕ್ಷ, ಒಂದು 20,000 ಕಡಿಮೆಗೆ ಮಾರಿಕೊಡು ಎಂದ. ಸರ್ ಏನ್ ನೀವು, ಅಷ್ಟು ಬೆಲೆಗೆ ಯಾರಾದರೂ ತಗೋತಾರಾ? ಅಯ್ಯೋ ಆಗಲ್ಲ ಸರ್, ಆದರೂ ನಿಮಗೆ ದುಡ್ಡಿನ ಕೊರತೆ ಏನ್ ಸರ್ ಎಂದ. ಅದು ನಾನು ಒಂದು ಚಿಕ್ಕ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೀನಿ, ಅದಕ್ಕೆ ಬೇಕು ಅಂದ. ರಾಜೇಶ್ ನಗುತ್ತಾ, ಏನ್ ಸರ್ ನೀವು ಜೋಕ್ ಮಾಡುತ್ತಿದ್ದೀರಾ? ಕೋಟ್ಯಾಧಿಪತಿಗಳಿಗೆ ಬಿಸ್ನೆಸ್ ಮಾಡಲು ಬೈಕ್ ಮಾರಬೇಕಾ? ಸುಮ್ನಿರಿ ಸರ್, ನೀವು ಜೋಕ್ ಮಾಡಬೇಡಿ ಅಂದ. ವಿಕ್ರಮ್ ಮನಸ್ಸಿನಲ್ಲಿ, ಅಯ್ಯೋ ನನ್ನ ಪರಿಸ್ಥಿತಿ ಇವನಿಗೆ ತಿಳಿದ ಹಾಗಿಲ್ಲ ಎಂದುಕೊಂಡು, ಇಲ್ಲ ರಾಜೇಶ್, ನಾನು ಹೇಳ್ತಿರೋದು ನಿಜ, ಪ್ಲೀಸ್ ಮಾರಿಕೊಡು ಎಂದು ಬಾಹುಕವಾಗಿ ಕೇಳಿಕೊಂಡ. ವಿಕ್ರಮ್ನ ಮುಖ ನೋಡಿದ್ದ ರಾಜೇಶ್, ಅಯ್ಯೋ ಏನಿವರು ಯಾವತ್ತೂ ಇಲ್ಲದೇ ಇರೋ ಥರ ಹೀಗೆ ಮಾತನಾಡುತ್ತಿದ್ದಾರೆ ಎಂದು. ಸರ್ ಏನಾಯ್ತು, ಯಾಕೆ ನೀವು ಹೀಗೆ ಕೇಳಿಕೊಳ್ಳುತ್ತಿದ್ದೀರಾ? ಏನಾಗಿದೆ ಹೇಳಿ ಎಂದು ಕೇಳಿದ. ಏನೂ ಇಲ್ಲ, ಸರಿ ಎಷ್ಟಿಗೆ ಮಾರಾಟವಾಗುತ್ತೋ ಅಷ್ಟಿಗೆ ಮಾರಿಕೊಡು ಎಂದು ಹೇಳಿ ಅಲ್ಲಿಂದ ಬಂದುಬಿಟ್ಟ. ಮರುದಿನ ಪ್ರತಿದಿನದಂತೆ ಪಾರ್ಕಿನಲ್ಲಿ ಬಂದು ಕುಳಿತು ಹಾಗೆ ಯೋಚಿಸಿಕೊಂಡು ಕುಳಿತಿದ್ದ ವಿಕ್ರಮ್ಗೆ ಫೋನ್ ರಿಂಗ್ ಆಯಿತು. ತೆಗೆದು ಯಾರು ಎಂದು ಕೇಳಿದಾಗ, ಅಲೋ ಸರ್, ನಾನು ಮೆಕ್ಯಾನಿಕ್ ರಾಜೇಶ್ ಮಾತನಾಡುತ್ತಿರೋದು, ನಿಮ್ಮನ್ನ ಒಂದ್ಸಲ ಮೀಟ್ ಆಗಬೇಕು, ಎಲ್ಲಿದ್ದೀರಾ ಅಂದ. ನಾನಿಲ್ಲಿ ಹ್ಯಾಪಿ ಗಾರ್ಡನ್ ಪಾರ್ಕ್ನಲ್ಲಿ ಇದ್ದೀನಿ, ಯಾಕೆ ಎಂದ. ಇರಿ ಬಂದು ಹೇಳ್ತೀನಿ ಎಂದು ಫೋನ್ ಇಟ್ಟು ಬಿಟ್ಟ ರಾಜೇಶ್. ಯಾಕೆ ಈ ರಾಜೇಶ್ ಎಲ್ಲಿದ್ದೀರಿ ಎಂದು ಕೇಳ್ದ. ಬೈಕ್ ಏನಾದರೂ ಮಾರಿಬಿಟ್ಟಿರಬಹುದಾ, ಅದಕ್ಕೆ ದುಡ್ಡು ಕೊಡಲು ಬರುತ್ತಿರಬಹುದು ಎಂದುಕೊಂಡ ವಿಕ್ರಮ್. ರಾಜೇಶ್ ಅಷ್ಟರಲ್ಲೇ ಪಾರ್ಕಿಗೆ ಬಂದ. ವಿಕ್ರಮ್ನನ್ನು ಹುಡುಕುತ್ತಾ ವಿಕ್ರಮ್ ಬಳಿ ಬಂದು, ಸರ್ ನಿಮ್ಮ ಬೈಕ್ ನೀವು ಹೇಳಿದಷ್ಟು ಬೆಲೆಗೆ ಯಾರೂ ಕೊಂಡುಕೊಳ್ಳಲಿಲ್ಲ, ನನಗೆ ನಿಮ್ಮ ಎಲ್ಲ ಪರಿಸ್ಥಿತಿ ಗೊತ್ತಾಯಿತು, ನಿಮಗೆ ಈಗ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ನಿಮಗೆ ಇಷ್ಟ ಇದ್ದರೆ ನನ್ನಿಂದ ಆಗುವಷ್ಟು ಸಹಾಯ ಮಾಡುತ್ತೀನಿ ಎಂದು ಜೇಬಿನಿಂದ 5 ಲಕ್ಷ ರೂಪಾಯಿ ತೆಗೆದು ಬೆಂಚ್ ಮೇಲೆ ಇಟ್ಟ. ಅದನ್ನು ನೋಡಿದ ವಿಕ್ರಮ್ ಖುಷಿಯಿಂದ, ರಾಜೇಶ್
ನೀನು ನಿಜವಾಗ್ಲೂ ದೇವರ ಥರ ಬಂದಿದ್ದೀಯಾ. ತುಂಬ ಥ್ಯಾಂಕ್ಸ್. ನಿನಗೂ ನನಗೂ ಯಾವ ಸಂಬಂಧ ಇಲ್ಲದಿದ್ದರೋ ಇಷ್ಟು ಸಹಾಯ ಮಾಡ್ತಿರೋ ನಿನ್ನ ಮನಸ್ಸಿಗೆ ಎಷ್ಟು ಸಾರಿ ಧನ್ಯವಾದಗಳು ಹೇಳಿದರೂ ಕಡಿಮೆಯೇ ಎಂದ. ವಿಕ್ರಮ್ ಆ 5 ಲಕ್ಷ ತೆಗೆದುಕೊಂಡು ಒಂದು ಚಿಕ್ಕ ಹೋಟೆಲ್ ಸ್ಟಾರ್ಟ್ ಮಾಡಿದ. ಹೀಗೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಮಾಡಿ ಒಳ್ಳೆ ಲಾಭ ಗಳಿಸಿದ. ತಿಂಗಳಿಗೆ ₹1,00,000ವರೆಗೂ ಲಾಭ ಮಾಡುತ್ತಿದ್ದ. 1 ವರ್ಷ ಕಳೆದ ನಂತರ 5 ಲಕ್ಷ ರೂಪಾಯಿ ತೆಗೆದುಕೊಂಡು ರಾಜೇಶ್ಗೆ ಹಿಂತಿರುಗಿಸಲು ಅವನ ಮೆಕ್ಯಾನಿಕ್ ಶಾಪ್ ಬಳಿ ಹೋದ. ಹೋಗಿ ರಾಜೇಶ್ಗೆ ದುಡ್ಡು ಕೊಡಲು ಹೋದಾಗ ಅವನು, ಸರ್, ನನಗೆ ಈ ಹಣ ಬೇಡ. ಇದು ನನ್ನ ಹಣ ಅಲ್ಲ. ಇದನ್ನು ನಿಮಗೆ ಯಾರಿಗೂ ತಿಳಿಯದಂತೆ ಸಹಾಯ ಮಾಡಿದ್ದು ಅಮೃತ ಮೇಡಮ್ ಅವರು. ನಿಮಗೆ ಅವರ ಕೈಯಿಂದಲೇ ಕೊಟ್ಟರೆ ನೀವು ಎಲ್ಲಿ ತಪ್ಪಾಗಿ ತಿಳಿದುಕೊಳ್ತೀರೋ ಎಂದು ನನ್ನ ಕೈಯಲ್ಲಿ ಸಹಾಯ ಮಾಡಿಸಿದರು. ಇದು ಅವರಿಗೆ ಕೊಟ್ಬಿಡಿ ಎಂದು ಹೇಳಿದ ರಾಜೇಶ್. ಈ ಸಹಾಯ ಮತ್ತು ಅವಳ ಕಾಳಜಿ ನೋಡಿದರೆ ಅವಳು ಯಾರೋ, ನನಗ್ಯಾಕೆ ಈ ರೀತಿ ಸಹಾಯ ಮಾಡುತ್ತಿದ್ದಾಳೆ ಎಂದುಕೊಂಡು ಇಷ್ಟು ಸಹಾಯ ಮಾಡಿದ ಅವಳಿಗೆ ಹೇಗೆ ಕೃತಜ್ಞತೆ ಹೇಳಲಿ ಎಂದು ಅವಳನ್ನು ನೋಡಬೇಕು ಎಂದು ಅವಳ ಮನೆ ಬಳಿ ಹೊರಟ. ಅವಳು ಮನೆಯಲ್ಲಿ ಇರಲಿಲ್ಲ. ಮನೆ ಬೀಗ ಹಾಕಿ ಆಫೀಸ್ಗೆ ಹೋಗಿದ್ದಳು. ಸರಿ, ಅವಳು ಬರೋವರೆಗೂ ಇಲ್ಲೇ ಕಾಯೋಣ ಎಂದು ಅಲ್ಲೇ ಕುಳಿತಿದ್ದ. ಸಂಜೆಯಾಯಿತು. ಅಮೃತ ಮನೆಗೆ ಬಂದಳು. ಮನೆ ಬಳಿ ಕುಳಿತಿದ್ದ ವಿಕ್ರಮ್ನನ್ನು ನೋಡಿ ಖುಷಿಯಿಂದ, ರೀ ನೀವಾ, ಏನಿಷ್ಟು ದಿನ ಆದ್ಮೇಲೆ ನೆನಪಾದ್ನಾ? ಏನ್ ಬಂದ ವಿಷಯ ಎಂದು ಕೇಳುತ್ತಾ ಬೀಗ ತೆಗೆದು ಒಳಗೆ ಕರೆದಳು. ವಿಕ್ರಮ್ ಏನೂ ಮಾತನಾಡದೆ ಅವಳ ಮುಖವನ್ನೇ ನೋಡುತ್ತಾ ಇದ್ದ. ಯಾಕ್ರಿ, ಏನಾಯ್ತು ಹಾಗೆ ನೋಡ್ತಾ ಇದ್ದೀರಾ ಎಂದಳು. ನಗುತ್ತಾ, ಎಲ್ಲ ನೀನೇ ಮಾಡಿ ಏನೂ ತಿಳಿಯದ ಹಾಗೆ ಕೇಳುತ್ತಿದ್ದೀಯಾ? ಅಮೃತ, ಯಾಕೆ ಈ ಥರ? ನಾನು ಏನ್ ಮಾಡಿದ್ದೆ ನಿನಗೆ? ಯಾಕೆ ಇಷ್ಟು ಸಹಾಯ ನನಗೆ ಎಂದು ಕೇಳಿದ. ನಿಮ್ಮ ತಂದೆಯಿಂದ ಆಗಿರೋ ಸಹಾಯದ ಮುಂದೆ ಇದು ಒಂದು ಸಹಾಯ ನೀನಾ ಎಂದಳು. ಏನು, ನಮ್ ತಂದೆ ನಿನಗೆ ಸಹಾಯ ಮಾಡಿದ್ರಾ? ಯಾವಾಗ ಎಂದು ಆಶ್ಚರ್ಯದಿಂದ ಕೇಳಿದ. ಹೌದು, ನನ್ನ ಪಾಲಿಗೆ ಅಷ್ಟೇ ಅಲ್ಲ, ಎಷ್ಟೋ ಅನಾಥ ಮಕ್ಕಳ ಪಾಲಿಗೆ ನಿಮ್ಮ ತಂದೆ ದೇವರು. ಅವರು ಅವರ ಖರ್ಚಿನಲ್ಲಿ ಓದಿಸಿ ಪುಟ್ಟ ಮಗುವಿನಿಂದ ಬೆಳೆದು ನಮ್ಮ ಕಾಲು ಮೇಲೆ ನಾವು ನಿಂತುಕೊಳ್ಳೋವರೆಗೂ ಅವರು ಮಾಡಿದ ಖರ್ಚು ಸಹಾಯಕ್ಕೆ ಬೆಲೆ ಕಟ್ಟಲಾಗಲ್ಲ. ಸ್ವಂತ ಮಕ್ಕಳನ್ನೇ ಬೀದಿಯಲ್ಲಿ ಕಸದ ಬುಟ್ಟಿಗೆ ಎಸೆದು ಹೋಗೋ ಕಾಲದಲ್ಲಿ ಯಾವ ಸಂಬಂಧವೂ ಇಲ್ಲದವರನ್ನು ಎಲ್ಲ ರೀತಿಯಲ್ಲೂ ನಾನಿದ್ದೀನಿ ಎಂದು ಅವರ ಬಾಳಿಗೆ ಬೆಳಕು ನೀಡಿದ ದೇವರು ನಿಮ್ಮ ತಂದೆ. ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಎಂದು ಕಣ್ಣಲ್ಲಿ ನೀರು ಹಾಕಿಕೊಂಡಳು. ವಿಕ್ರಮ್ಗೂ ಅವರ ತಂದೆ ಬಗ್ಗೆ ಕೇಳಿ ಕಣ್ಣಲ್ಲಿ ನೀರು ಬಂತು. ಒರೆಸಿಕೊಂಡು, ಸರಿ ತಗೊಳ್ಳಿ ನಿಮ್ಮ ದುಡ್ಡು ಎಂದು 5 ಲಕ್ಷ ಕೊಡಲು ಹೋದ. ಆಗ ಅಮೃತ, ನಿಮ್ಮ ತಂದೆಯ ಸಹಾಯಕ್ಕೆ ನಾನು ಋಣ ತೀರಿಸಲು ಸಾಧ್ಯವಿಲ್ಲ. ಇದನ್ನಾದರೂ ನಿಮ್ಮ ಬಳಿ ಇರಲು ಬಿಡಿ. ನನಗೆ ಈ ಹಣದಿಂದ ಯಾವುದೇ ಉಪಯೋಗ ಅವಶ್ಯಕತೆ ಇಲ್ಲ. ನಿಮಗೆ ಇದೆ, ದುಡ್ಡು ಮುಂದಿನ ಬಿಸ್ನೆಸ್ ಬೆಳವಣಿಗೆಗೆ ಸಾಧ್ಯವಾಗಬಹುದು ಎಂದು ನಿರಾಕರಿಸಿದಳು. ವಿಕ್ರಮ್ ಅವಳ ಮಾತುಗಳನ್ನು ಕೇಳಿ ಏನೂ ಮಾತನಾಡದೆ ಜೋರಾಗಿ ಅವಳನ್ನು ತಬ್ಬಿಕೊಂಡು ಬಿಟ್ಟ. ಹಾಗೆ ಅವಳ ಪ್ರೋತ್ಸಾಹದಿಂದ ಚಿಕ್ಕ ಹೋಟೆಲ್ ಮುಂದಿನ ದಿನಗಳಲ್ಲಿ ರೆಸ್ಟೋರೆಂಟ್ ಆಯಿತು. ಹೀಗೆ ವಿಕ್ರಮ್ಗೆ ದಿನ ಕಳೆದಂತೆ ಅಮೃತಾಳ ಮೇಲೆ ಇದ್ದ ಇಷ್ಟ, ಗೌರವ ಪ್ರೀತಿಯಾಗಿ ಮಾರ್ಪಟ್ಟಿತು. ಆದರೆ ಅಮೃತಾಳಿಗೆ ಮನಸ್ಸು ಬಿಚ್ಚಿ ಹೇಳೋ ಧೈರ್ಯ ಇರಲಿಲ್ಲ. ಇಬ್ಬರು ಒಳ್ಳೆ ಸ್ನೇಹಿತರಾಗಿ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಾರದಷ್ಟು ಸ್ನೇಹ ಬೆಳೆದಿದ್ದು. ರೆಸ್ಟೋರೆಂಟ್ ಒಳ್ಳೆ ಬಿಸ್ನೆಸ್ನಿಂದ ವಿಕ್ರಮ್ ಸ್ವಂತ ಮನೆ ಕೊಂಡುಕೊಂಡಿದ್ದ. ರೆಸ್ಟೋರೆಂಟ್ ಜೊತೆಗೆ ಇನ್ನೂ ಹಲವು ಬಿಸ್ನೆಸ್ಗಳು ಮಾಡುತ್ತಿದ್ದ ವಿಕ್ರಮ್ ಲಕ್ಷಗಳಿಂದ ಕೋಟಿಗಟ್ಟಲೆ ಹಣ ಸಂಪಾದಿಸಲು ಶುರು ಆದ. ಮುಂದಿನ ಬಿಸ್ನೆಸ್ಗಾಗಿ ವಿಕ್ರಮ್ ಮತ್ತು 4 ಜನ ಪಾರ್ಟ್ನರ್ ಸೇರಿ ಸಣ್ಣ ಕನ್ಸ್ಟ್ರಕ್ಷನ್ ಕಂಪನಿಯೊಂದನ್ನು ಶುರು ಮಾಡಿದರು. ಹೀಗಿರುವಾಗ ವಿಕ್ರಮ್ ಜೀವನದಲ್ಲಿ ಮತ್ತೊಬ್ಬ ಹುಡುಗಿ ಆಗಮಿಸಿದಳು. ಅವಳೇ ಸ್ವಪ್ನ. ಅದೇ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಲು ಬಂದಿದ್ದಳು. ವಿಕ್ರಮ್ನನ್ನು ನೋಡಿದ ಮೊದಲ ನೋಟದಲ್ಲೇ ಮನಸ್ಸು ಸೋತು ಎದುರಿಗೆ ಬಂದು, ನೀವಂದ್ರೆ ನನಗೆ ಇಷ್ಟ, ಐ ಲವ್ ಯು ಅಂದು ಬಿಟ್ಟಳು. ಸ್ವಪ್ನ ಹಾಗೆ ವಿಕ್ರಮ್ ಮುಂದೆ ಬಂದು ಐ ಲವ್ ಯು ಅಂದ ಕ್ಷಣ ವಿಕ್ರಮ್ಗೆ ಶಾಕ್ ಆಯಿತು. ಯಾರಿವಳು ಎಂದು ಅವಳನ್ನು ನೋಡುತ್ತಾ ನಿಂತು ಬಿಟ್ಟ. ಸ್ವಪ್ನ, ಹಲೋ ರೀ, ನಾನ್ ನಿಮ್ಮನ್ನ ನೋಡಿದ ಮೊದಲ ನೋಟದಲ್ಲೇ ಇಷ್ಟ ಆಯಿತು. ಅದಕ್ಕೆ ಮನಸ್ಸಿನಲ್ಲಿ ಇದ್ದುದನ್ನ ಹೇಳಿಬಿಟ್ಟೆ ಅಂದಳು. ವಿಕ್ರಮ್ ಮೆಲ್ಲಗೆ ನಗುತ್ತಾ, ರೀ,
ನಿಮಗೆ ಏನಾದರೂ ಲೂಸಾ? ಒಂದ್ಸಲ ನೋಡಿದ್ರೆ ಐ ಲವ್ ಯು ಹೇಳ್ಬಿಡ್ತೀರಾ? ಯಾರು ನೀವು ಎಂದು ಕೇಳುತ್ತಾನೆ. ನನ್ನ ಹೆಸರು ಸ್ವಪ್ನ. ಈ ಕಂಪನಿಯಲ್ಲಿ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದೀನಿ ಎಂದಳು. ಓ ಅದಾ ವಿಷಯ, ನಾನು ಯಾರು ಗೊತ್ತಾ ಎಂದ. ಗೊತ್ತು, ನಮ್ಮ ಬಾಸ್ ಅಲ್ವಾ? ಹಾಂ, ಎಲ್ಲ ಗೊತ್ತಿದ್ದು ಐ ಲವ್ ಯು ಹೇಳ್ದ ನೀನು. ಯಾಕೆ, ಬಾಸ್ ಆದರೆ ಲವ್ ಮಾಡಬಾರ್ದಾ? ನೀವು ತುಂಬ ಓಪನ್ ಆಗಿ ಮಾತಾಡ್ತಿದ್ದೀರಾ. ಫಸ್ಟ್ ಕೆಲಸ ಮಾಡೋದು ನೋಡಿ ಎಂದ. ಸರಿ, ಇಲ್ಲಿ ಬಂದಿರೋದೇ ಕೆಲಸ ಮಾಡೋಕ್ಕೆ. ಬಟ್ ನೀವು ನನ್ನ ಪ್ರಪೋಸ್ ಅಕ್ಸೆಪ್ಟ್ ಮಾಡಿದ್ದೀರೋ ಇಲ್ಲೋ ಹೇಳಿ. ಸಾರಿ, ನಾನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಸೋ ಸಾರಿ ಎಂದ. ಓ ಹೌದಾ, ಪರವಾಗಿಲ್ಲ. ನೀವು ಲವ್ ಮಾಡಬೇಡಿ, ನಾನು ನಿಮ್ಮನ್ನ ಲವ್ ಮಾಡ್ತೀನಿ, ಸರಿನಾ? ನನ್ನ ಲವ್ ಸಿನ್ಸಿಯರ್ ಆದರೆ ಖಂಡಿತ ನೀವು ನನ್ನ ಲವ್ ಮಾಡಬಹುದಲ್ಲ. ನೋ ಚಾನ್ಸ್. ನಾನು ಅಮೃತಾನ ಬಿಟ್ಟು ಇನ್ನು ಯಾರನ್ನ ಲವ್ ಮಾಡಲ್ಲ ಎಂದು ಹೇಳಿ ಹೊರಟು ಬಿಟ್ಟ ಆಫೀಸ್ನಿಂದ. ಹಾಗೆ ಹೋಗುತ್ತಿದ್ದರೆ, ಸರ್ ಹೋಗ್ಲಿ, ನಾನಾದರೂ ನಿಮ್ಮನ್ನ ಲವ್ ಮಾಡಬಹುದಾ ಎಂದು ಜೋರಾಗಿ ಕೇಳಿದಳು. ಹೋಗುತ್ತಿದ್ದ ವಿಕ್ರಮ್ ಹಿಂದೆ ತಿರುಗಿ, ನಿನ್ನಿಷ್ಟ, ಏನಾದರೂ ಮಾಡ್ಕೋ ಹೋಗು ಎಂದು ಹೇಳಿದ. ಹೀಗೆ ಅಂದಿನಿಂದ ದಿನ ಸ್ವಪ್ನ ಆಫೀಸ್ನಲ್ಲಿ ವಿಕ್ರಮ್ನನ್ನು ನೋಡೋದು, ಮುಗುಳ್ನಗೆ ಕೊಡೋದು, ರಾತ್ರಿ ಬೆಳಗ್ಗೆ ಮೆಸೇಜ್ ಮಾಡೋದು. ವಿಕ್ರಮ್ ಕಡೆಯಿಂದ ಯಾವುದೇ ರಿಪ್ಲೈ ಬರದಿದ್ದರೋ ಮೆಸೇಜ್ಗಳು ದಿನ ಮಾಡುತ್ತಿದ್ದಳು. ವಿಕ್ರಮ್ ಮಾತ್ರ ಅಮೃತಾಳನ್ನು ಪ್ರೀತಿ ಮಾಡುತ್ತಿದ್ದ. ಆದರೆ ಅವಳ ಬಳಿ ಇನ್ನೂ ಹೇಳಲಿಲ್ಲ. ಹೀಗೆ ದಿನ ಸ್ನೇಹದಿಂದಲೇ ಅಮೃತಾಳ ಜೊತೆ ಇರುತ್ತಿದ್ದ. ಅಮೃತಾಳಿಗೆ ವಿಕ್ರಮ್ ನಡವಳಿಕೆ ನೋಡಿ ತನ್ನನ್ನು ಲವ್ ಮಾಡುತ್ತಿದ್ದಾನೆ ಎಂದು ಯಾವಾಗಲೂ ಗೊತ್ತಾಗಿತ್ತು. ಆದರೂ ಅಮೃತ ಸಹ ಒಳ್ಳೆಯ ತೈಷಿಯಂತೆ ವಿಕ್ರಮ್ಗೆ ಯಾವಾಗಲೂ ಮಾರ್ಗದರ್ಶನ ನೀಡುತ್ತಿದ್ದಳು. ಅವಳ ಮಾರ್ಗದರ್ಶನದಂತೆ ವಿಕ್ರಮ್ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದ. ಈ ಕಡೆ ಸ್ವಪ್ನ ವಿಕ್ರಮ್ನನ್ನು ತನ್ನನ್ನು ಪ್ರೀತಿಸುವಂತೆ ಮಾಡಬೇಕು ಎಂದು ಛಲ ತೊಟ್ಟಿದ್ದಳು. ಹಾಗೆ ಮೆಸೇಜ್ಗಳನ್ನು ಮಾಡುತ್ತಿದ್ದ ಸ್ವಪ್ನಾಗೆ ಒಂದು ದಿನ ಬೇಸತ್ತಿದ್ದ ವಿಕ್ರಮ್ ಫೋನ್ ಮಾಡಿಬಿಟ್ಟ. ವಿಕ್ರಮ್ ಕಡೆಯಿಂದ ಫೋನ್ ಬಂದ ಕೂಡಲೇ ಖುಷಿಯಿಂದ ಫೋನ್ ರಿಸೀವ್ ಮಾಡಿದ ಸ್ವಪ್ನ, ಹಲೋ, ಥ್ಯಾಂಕ್ ಯು ಎಂದಳು. ಹಾ, ಏನಕ್ಕೆ ಥ್ಯಾಂಕ್ ಯು ಹೇಳುತ್ತಿದ್ದೀಯಾ ಅಂದ. ನನ್ನ ಮೆಸೇಜ್ಗಳನ್ನು ನೋಡಿ ನನಗೆ ಕರೆ ಮಾಡಿದ್ದಕ್ಕೆ ಅಂದಳು. ಅಯ್ಯೋ, ಏನ್ರಿ ನಿಮ್ಮ ಟಾರ್ಚರ್? ಏನಕ್ಕೆ ದಿನ ಮೆಸೇಜ್ಗಳು ಮಾಡ್ತೀರಾ? ಏನ್ ಬೇಕು ನಿಮಗೆ ಎಂದು ಕೇಳಿದ. ಏನ್ ಬೇಕು ನಿಮಗೆ ಗೊತ್ತಿಲ್ವಾ? ನನ್ನ ಲವ್ ಮಾಡಿ ಅಂದಳು. ಹೇ ಲೂಸ್, ಎಷ್ಟು ಸಲ ಹೇಳೋದು ನಾನು ಆಲ್ರೆಡಿ ಲವ್ ಮಾಡ್ತಿದ್ದೀನಿ ಅಂತ? ಅದನ್ನ ಬಿಟ್ಟು ಏನಾದರೂ ಕೇಳು, ನನಗೆ ಸತಾಯಿಸಬೇಡ ಎಂದು ಕೇಳಿಕೊಂಡನು. ಹಾಗಾದರೆ ಕಾಫಿ ಕುಡಿಯೋಣ ಬನ್ನಿ ಅಂದಳು. ಕಾಫಿನಾ? ನಾನ್ಯಾಕೆ, ನೀವು ಹೋಗಿ ಕುಡಿಯಿರಿ ಎಂದ. ನಾನು ಕುಡಿಯೋ ಹಾಗಿದ್ರೆ ನಿಮ್ಮನ್ನೇನಕ್ಕೆ ಕರಿತೀನಿ? ಲವ್ ಹೆಂಗೂ ಮಾಡಲ್ಲ ಅಂತೀರಾ, ಅಟ್ಲೀಸ್ಟ್ ಕಾಫಿಗಾದ್ರೂ ಬನ್ನಿ ಎಂದಳು. ನಿನ್ ಟಾರ್ಚರ್ಗಿಂತ ಕಾಫಿನೇ ಬೆಟರ್, ಬರ್ತೀನಿ ಇರಿ ಎಂದು ಫೋನ್ ಇಟ್ಟು ಕಾಫಿ ಕುಡಿಯಲು ಹೋದರು. ಹೀಗೆ ದಿನ ಸ್ವಪ್ನ ಯಾವುದೋ ಒಂದು ನೆಪ ಹೂಡಿ ವಿಕ್ರಮ್ ಜೊತೆ ದಿನ ಭೇಟಿಯಾಗುತ್ತಿದ್ದಳು. ಹೀಗೆ ಅವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಳು. ಸಿನ್ಸಿಯರ್ ಆಗಿ ಪ್ರೀತಿ ಮಾಡುತ್ತಿದ್ದಳು. ಒಂದು ದಿನ ಅಮೃತ ಸ್ವಪ್ನಾಗೆ ಫೋನ್ ಮಾಡಿ, ಹಲೋ, ಏನಾಯ್ತೆ ಸ್ವಪ್ನ? ವಿಕ್ರಮ್ ನಿನ್ನ ಲವ್ ಮಾಡೋ ಥರ ಮಾಡಿಕೊಂಡ ಎಂದು ಕೇಳಿದಳು. ಇಲ್ಲ ಕಣೆ, ನಾನು ಎಷ್ಟೇ ಪ್ರೀತಿಸಿದರೋ ಪ್ರಯತ್ನಿಸಿದರೋ ನನ್ನ ಲವ್ ಮಾಡ್ತಿಲ್ಲ. ಅವನ ಮನಸ್ಸು ತುಂಬ ನೀನೇ ಇದ್ದೀಯಾ, ನನ್ನ ಲವ್ ಮಾಡೋ ಯಾವುದೇ ಸೂಚನೆ ಕಾಣಿಸ್ತಿಲ್ಲ ಎಂದಳು. ಹೇ, ಹಾಗನ್ಬೇಡ್ವೆ ಪ್ಲೀಸ್. ಏನೇ ಮಾಡಿ ಅವನನ್ನು ನಿನ್ನ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡೋ. ನನ್ನನ್ನು ಅವನು ಪ್ರೀತಿಸೋದು ಬೇಡ. ನನಗೂ ಅವನೆಂದರೆ ಪ್ರಾಣ. ಆದರೆ ಗೊತ್ತಲ್ವಾ ನನ್ನ ಪರಿಸ್ಥಿತಿ ಎಂದು ಜೋರಾಗಿ ಅಳತೊಡಗಿದಳು. ಹೇ, ಅಳಬೇಡ್ವೆ ಎಂದು ಇವಳು ಅಳುತ್ತಾ, ಸರಿ, ಏನೇ ಮಾಡಿ ಅವನನ್ನು ನನ್ನ ಪ್ರೀತಿಸುವಂತೆ ಮಾಡಿಕೊಳ್ಳುತ್ತೀನಿ ಎಂದಳು. ಸರಿ ಕಣೆ ಎಂದು ಅಮೃತ ಫೋನ್ ಇಟ್ಟು ಬಿಟ್ಟಳು. ಏನೇ ಮಾಡಿ ಇವತ್ತು ವಿಕ್ರಮ್ನನ್ನು ವಶಪಡಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಬಿಟ್ಟಿದ್ದಳು. ಸರಿವತ್ತು ನನ್ನ ಬರ್ಡೇ, ರಾತ್ರಿ ಡಿನ್ನರ್ಗೆ ನಮ್ಮ ಮನೆಗೆ ಬನ್ನಿ ಎಂದು ಕೇಳಿದಳು. ವಿಕ್ರಮ್ ನಗುತ್ತಾ, ಹೋ, ವಿಶ್ ಹ್ಯಾಪಿ ಬರ್ಡೇ, ಖಂಡಿತ ಬರುತ್ತೀನಿ ಎಂದು ಹೇಳಿದ. ಹಾಗೆ ರಾತ್ರಿ ವಿಕ್ರಮ್ ಸ್ವಪ್ನಾಳ ಮನೆಗೆ ಬಂದ. ಮನೆಯಲ್ಲಿ ಅವಳೊಬ್ಬಳೇ ಇದ್ದಳು, ಯಾರೂ ಇರಲಿಲ್ಲ. ಇವನಿಗೆ ಅನುಮಾನ ಬಂತು. ಏನಿದು, ಯಾರೂ ಇಲ್ಲವಲ್ಲ? ಕನಿಷ್ಠ ನಿಮ್ಮ ತಂದೆ ತಾಯಿ ಕೂಡ ಇಲ್ವಲ್ಲ? ನಿಜ ಹೇಳೋ, ಇವತ್ತು ನಿನ್ ಬರ್ಡೇನಾ? ಇಲ್ಲ ಸುಳ್ಳು ಹೇಳಿದ್ದೀಯಾ ಎಂದು ಕೇಳಿದ. ಅಯ್ಯೋ, ಏನ್ರಿ ನೀವು, ಇವತ್ತು ನನ್ನ ಬರ್ಡೇ. ಮನೆಯಲ್ಲಿ ಎಲ್ಲರೂ ತೀರ್ಥಯಾತ್ರೆ ಹೋಗಿದ್ದಾರೆ.
ನನ್ನ ಬರ್ಡೇ ನಿಮಗೆ ಮಾತ್ರ ಪಾರ್ಟಿ ಕೊಡೋಣ ಎಂದು ಯಾರನ್ನೂ ಕರೆದಿಲ್ಲ ಎಂದು ಹೇಳಿದಳು. ಹಾಂ ಸರಿ, ನಾನು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿನಾ ಎಂದು ನಗುತ್ತಾ ಕೇಕ್ ಕಟ್ ಮಾಡಲು ಹೋದರು. ಸಂತೋಷದಿಂದ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ಸರಿ ಡಿನ್ನರ್ ಮಾಡೋಣ ಎಂದು ಡೈನಿಂಗ್ ಟೇಬಲ್ ಬಳಿ ಹೋಗಿ ಅವಳೇ ಮಾಡಿದ್ದ ಅಡುಗೆ ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಿದ್ದರು. ಊಟ ಆದ ಬಳಿಕ ವಿಕ್ರಮ್ ಸರಿ ನಾನು ಹೋಗುತ್ತೀನಿ ಎಂದು ಹೊರಡಲು ಹೋದರೆ ಸರಿ ಎಂದಳು. ಏನು ಎಂದ. ನಿಮ್ಮ ಹತ್ರ ಒಂದು ಕೇಳಬಹುದಾ ಎಂದಳು. ಏನು ಹೇಳು ಎಂದ. ನೀವು ನನ್ನ ಯಾಕೆ ಲವ್ ಮಾಡಬಾರದು? ನಾನು ಚೆನ್ನಾಗಿಲ್ವಾ? ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀನಿ ಅಂದಳು. ಅಯ್ಯೋ, ನಿಮಗೆ ಎಷ್ಟು ಸಲ ಹೇಳಲಿ, ಅದೊಂದು ಬಿಟ್ಟು ಇನ್ನು ಏನು ಬೇಕಾದರೂ ಕೇಳು ಅಂದ. ಇವಳಿಗೆ ಇದೇ ಚಾನ್ಸ್ ಎಂದು ಸರಿ ಅದು 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 ಎನ್ನುತ್ತಾ ಕೈ ಕುಲುಕುತ್ತಿದ್ದಳು. ಅದನ್ನು ನೋಡಿದ ವಿಕ್ರಮ್ ಏನ್ ಬೇಕು ಹೇಳು, ನಾನು ಹೋಗ್ಬೇಕು ಅಂದ. ಹುಫ್, ಅದು ನಿಮ್ಮನ್ನ ಒಂದ್ಸಲ ಕಿಸ್ ಮಾಡಬಹುದಾ ಎಂದು ಬಿಟ್ಟಳು. ಏನಿದು, ಇದು ಸರಿಯಿಲ್ಲ ಎಂದ. ಲವ್ ಹೇಗೋ ಮಾಡೋದಿಲ್ಲ, ಪ್ಲೀಸ್ ಅಂದಳು. ವಿಕ್ರಮ್ ಸುಮ್ಮನೆ ಏನೂ ಹೇಳದೆ ಹಾಗೆ ನಿಂತು ಬಿಟ್ಟಿದ್ದ. ಸ್ವಪ್ನ ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣು ನೋಡುತ್ತಾ ಕಿಸ್ ಮಾಡಲು ತುಟಿ ಹತ್ತಿರಕ್ಕೆ ಬಂದಳು. ಅಷ್ಟರಲ್ಲಿ ವಿಕ್ರಮ್ ನೋ ಎಂದು ಜೋರಾಗಿ ಕಿರಿಚಿ ಅವಳನ್ನು ತಳ್ಳಿಬಿಟ್ಟು ಅಲ್ಲಿಂದ ಬಂದು ಬಿಟ್ಟ. ಮರುದಿನ ಹೀಗೆ ಆದರೆ ಖಂಡಿತ ನಾನು ಸ್ವಪ್ನಾಳ ಮೊಹದಲ್ಲಿ ಬಿದ್ದು ಬಿಡುತ್ತೀನಿ. ಬೇಡ, ಹೇಗಾದರೂ ಇವತ್ತು ನನ್ನ ಪ್ರೀತಿ ವಿಷಯ ಅಮೃತಾಗೆ ಹೇಳಬೇಕು ಎಂದು ಅವಳಿಗೆ ಫೋನ್ ಮಾಡಿದ. ಹಲೋ ಅಮೃತ, ನಾನೊಂದು ವಿಷಯ ಹೇಳಬೇಕು, ಪಾರ್ಕಿಗೆ ಬರುತ್ತೀಯಾ ಅಂದ. ಹೌದಾ, ಸರಿ ಬರುತ್ತೀನಿ ಎಂದು ಹೇಳಿ ಪಾರ್ಕಿಗೆ ಬಂದಳು. ಅಲ್ಲಿ ವಿಕ್ರಮ್ ಅವಳಿಗಾಗಿ ಕಾಯುತ್ತಿದ್ದ. ಹತ್ತಿರ ಬಂದು ಅಮೃತ, ನಿನಗೆ ನಾನು ಒಂದು ವಿಷಯ ಹೇಳಬೇಕು. ನೀನು ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ಕಾಪಾಡಿ ನನಗೆ ಬುದ್ಧಿ ಹೇಳಿ ಧೈರ್ಯ ತುಂಬಿ ನಾನು ಬಿಸ್ನೆಸ್ನಲ್ಲಿ ಬೆಳೆಯಲು ಎಷ್ಟೋ ಸಹಾಯ ಮಾಡಿದ್ದೀಯಾ. ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಎಲ್ಲ ರೀತಿಯಲ್ಲೂ ನೀನೇ ಕಾರಣ. ನೀನು ನನ್ನ ಪಕ್ಕದಲ್ಲಿ ಯಾವಾಗೂ ಇರಬೇಕು. ನೀನು ನನ್ನ ಜೊತೆ ಇದ್ದರೆ ಅದೇನೋ ಧೈರ್ಯ ನನಗೆ. ನಿನ್ನ ಎಷ್ಟು ಹಚ್ಚಿಕೊಂಡಿದ್ದೀನಿ ಅಂದರೆ ನೀನು ಒಂದು ದಿನ ಕಾಣಿಸದೇ ಇದ್ದರೋ ಮಾತನಾಡದೇ ಇದ್ದರೆ ಜೀವ ಹೋದಂಗೆ ಆಗೋಗುತ್ತೆ. ನಿನ್ನ ಎಷ್ಟು ಪ್ರೀತಿ ಮಾಡುತ್ತಿದ್ದೀನಿ ಅಂದರೆ ನನಗೆ ನೀ ಇದ್ದರೆ ಸಾಕು, ಇನ್ನೇನೂ ಬೇಕಿಲ್ಲ ಈ ಪ್ರಪಂಚದಲ್ಲಿ ಅನಿಸುತ್ತೆ. ಅಷ್ಟು ಪ್ರೀತಿ ಮಾಡುತ್ತಿದ್ದೀನಿ. ಐ ಲವ್ ಯು ಎಂದು ಜೋರಾಗಿ ಹೇಳಿಬಿಟ್ಟ. ವಿಕ್ರಮ್ ಮಾತುಗಳನ್ನು ಕೇಳಿದ್ದ ಅಮೃತಾಗೆ ಕಣ್ಣಲ್ಲಿ ನೀರು ನಿಲ್ಲದಂತೆ ಹೊರಬಂದು ಬಿಡ್ತು. ಹಾಗೆ ಅಳುತ್ತಾ ಏನೂ ಮಾತಾಡದೆ ಅಲ್ಲಿಂದ ಕಣ್ಣು ಹೊರಿಸಿಕೊಳ್ಳುತ್ತಾ ದುಃಖದಿಂದ ಸ್ಕೂಟಿ ತಗೊಂಡು ಹೊರಟು ಬಿಟ್ಟಳು. ವಿಕ್ರಮ್ಗೆ ಏನಿದು, ಏನೂ ಹೇಳದೆ ಹೋಗಿಬಿಟ್ಟಳಲ್ಲ ಎಂದು ಅವನ ಮನೆಗೆ ಹೋಗಿ ಅಮೃತಾಗೆ ಫೋನ್ ಮಾಡಿದ. ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಎಷ್ಟು ಸಲ ಫೋನ್ ಮಾಡಿದರೂ ಸ್ವಿಚ್ ಆಫ್ ಬರುತ್ತಿತ್ತು. ವಿಕ್ರಮ್ ಏನಾಗಿದೆ ಇವಳಿಗೆ, ನಿನ್ನೆಯಿಂದ ಸ್ವಿಚ್ ಆಫ್ ಬರುತ್ತಿದೆ ಎಂದು ಅವಳನ್ನು ನೋಡಲು ಅವಳ ಮನೆ ಬಳಿ ಹೋದ. ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯಲ್ಲಿ ಕೇಳಲು ಹೋದ. ಅವರು ನಮಗೆ ಗೊತ್ತಿಲ್ಲ ಎಲ್ಲಿ ಹೋದಳು, ನೀನು ಬಂದರೆ ಈ ಲೆಟರ್ ಕೊಡಲು ಹೇಳಿದ್ದಳು ಎಂದು ಒಂದು ಲೆಟರ್ ತಂದುಕೊಟ್ಟಳು. ಆ ಲೆಟರ್ ತಗೊಂಡು ಹೋದಿದ್ದ. ವಿಕ್ರಮ್, ಸಾರಿ, ನಾನು ನಿನಗೆ ಹೇಳದೇ ಹೋಗುತ್ತಿದ್ದೀನಿ. ನಿನಗೆ ನಾನು ಮಾಡಿದ್ದು ಬರೀ ಸಹಾಯ, ಆದರೆ ನೀನು ಅದನ್ನು ತಪ್ಪಾಗಿ ತಿಳಿದುಕೊಂಡು ನನ್ನ ಮೇಲೆ ಇಷ್ಟಪಟ್ಟು ಪ್ರೀತಿ ಮಾಡಿಬಿಟ್ಟಿದ್ದೀಯಾ. ನನಗೆ ಆಲ್ರೆಡಿ ಇನ್ನೊಬ್ಬ ಹುಡುಗನ ಜೊತೆ ಪ್ರೀತಿ ಇತ್ತು. ಅವನನ್ನು ನಾನು ಪ್ರೀತಿ ಮಾಡುತ್ತಿದ್ದೇನೆ. ಅದಕ್ಕೆ ನಿನಗೆ ನೋ ಎಂದು ಹೇಳಿದರೆ ನೀನು ಎಲ್ಲಿ ಮತ್ತೆ ಪ್ರೀತಿಯಲ್ಲಿ ಸೋತೆ ಎಂದುಕೊಂಡು ಕುಡಿಯುವ ಚಟಕ್ಕೆ ಬಲಿಯಾಗುತ್ತೀಯೋ ಎಂದು ಏನೂ ಹೇಳದೆ ಅಲ್ಲಿಂದ ಬಂದು ಬಿಟ್ಟೆ. ನನ್ನ ಕ್ಷಮಿಸು. ನಾನು ಪ್ರೀತಿ ಮಾಡಿದ ಹುಡುಗನನ್ನು ಮದುವೆಯಾಗಲು ಮುಂಬೈಗೆ ಹೋಗುತ್ತಿದ್ದೇನೆ. ನೀನು ನನ್ನ ಮರೆತು ಬಿಡು. ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸು ಬಿಡು. ಇಂತಿ ನಿನ್ನ ಹಿತೈಷಿ ಅಮೃತ. ಈ ಪತ್ರವನ್ನು ಓದಿದ್ದ ವಿಕ್ರಮ್ ಅಳುತ್ತಾ ಮನೆಗೆ ಬಂದು ಬಿಟ್ಟ. ಏನಿದು, ನಾನು ಪ್ರೀತಿಸೋ ಹುಡುಗಿಯರೆಲ್ಲ ಹೀಗೆ ಮಾಡ್ತಾರೆ ಎಂದು ಅಳುತ್ತಾ ಕುಡಿಯಲು ಶುರು ಮಾಡಿದ. ಹೀಗೆ ಅವಳ ನೆನಪಿನಲ್ಲೇ ಸುಮಾರು 3 ತಿಂಗಳು ಮನೆಯಲ್ಲಿಯೇ ಕುಡಿದು ಗಡ್ಡ ಬಿಟ್ಟುಕೊಂಡು ಯಾರ ಬಳಿ ಮಾತನಾಡದೆ ಆಫೀಸ್ಗೂ ಬರದೆ ಹುಚ್ಚನಂತೆ ಆಗಿಬಿಟ್ಟಿದ್ದ. 3 ತಿಂಗಳು ಆಯಿತು. ವಿಕ್ರಮ್ ಇಲ್ಲದ ಸಮಯದಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಯಾವುದೋ ವಿಚಾರಕ್ಕೆ ಪಾರ್ಟ್ನರ್ಗಳ ನಡುವೆ ಗಲಾಟೆ ಬಂದು ಕಂಪನಿ ಡಿವೈಡ್ ಮಾಡಬೇಕು ಎಂದುಕೊಂಡರು.
ಈ ವಿಷಯವನ್ನು ವಿಕ್ರಮ್ಗೆ ತಿಳಿಸಿದರು. ಇದರಿಂದ ಕೋಪಗೊಂಡ ವಿಕ್ರಮ್ ಇದ್ದ ಹಾಗೆ ಕಾರು ತಗೊಂಡು ಆಫೀಸ್ಗೆ ಬಂದು ಬಿಟ್ಟ. ಎಲ್ಲರೂ ಅವನನ್ನು ಆ ವೇಷದಲ್ಲಿ ನೋಡಿ ಕಂಗಾಲಾದರು. ಪಾರ್ಟ್ನರ್ಗಳ ಜೊತೆ ಮೀಟಿಂಗ್ ನಡೆಸಿ ಎಲ್ಲರಿಗೂ ಸಮಾಧಾನ ಮಾಡಿ ಕಂಪನಿ ಡಿವೈಡ್ ಮಾಡೋದು ಬೇಡ ಎಂದು ಹೇಳಿ ಎಲ್ಲರನ್ನೂ ಒಂದು ಮಾಡಿದ. ಹಾಗೆ ನಾನು ನಾಳೆಯಿಂದ ಆಫೀಸ್ಗೆ ಬರುತ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟ. ಮರುದಿನ ಕ್ಲೀನ್ ಶೇವ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಫೀಸ್ಗೆ ಬಂದ ವಿಕ್ರಮ್ ಚೇಂಬರ್ನಲ್ಲಿ ಕುಳಿತು ಸೆಕ್ರೆಟರಿ ಬಳಿ ಎಲ್ಲರ ಬಗ್ಗೆ ವಿಚಾರಿಸಿದ. ಹಾಗೆ ಸ್ವಪ್ನಾಳ ಬಗ್ಗೆ ವಿಚಾರಿಸಿದ. ಸರ್, ಅವರು ನೀವು ಬರದ ಆದ 1 ವಾರ ಬಂದರು. ಆಮೇಲೆ ಕೆಲಸಕ್ಕೆ ಬರಲಿಲ್ಲ. ಫೋನ್ ಮಾಡಿ ಕೇಳಿದರೆ ಕೆಲಸಕ್ಕೆ ಬರೋದಿಲ್ಲ ಎಂದು ಹೇಳಿದರು ಅಷ್ಟೇ. ನಾವು ಅವರನ್ನು ಜಾಬ್ನಿಂದ ತೆಗೆದುಹಾಕಿದ್ದೀವಿ ಎಂದು ಹೇಳಿದ. ಅದೇನು, ನನ್ನ ಕೇಳದೆ ಯಾಕೆ ತೆಗೆದುಹಾಕಿದ್ದೋ? ಅವರಿಗೆ ಫೋನ್ ಮಾಡಿ ಎಂದು ಹೇಳಿದ. ಸೆಕ್ರೆಟರಿ ಫೋನ್ ಮಾಡಿದ. ಹಲೋ, ನಾನು ಕನ್ಸ್ಟ್ರಕ್ಷನ್ ಕಂಪನಿಯಿಂದ ವಿಕ್ರಮ್ ಮಾತನಾಡುತ್ತಿದ್ದೀನಿ ಅಂದರ. ವಿಕ್ರಮ್ ಫೋನ್ ತಗೊಂಡ. ಆ ಕಡೆ ಅವನ ವಾಯ್ಸ್ ಕೇಳಿ ಸಂತೋಷವಾದರೋ ಕೋಪದಿಂದ ಏನೂ ಮಾತನಾಡದೆ ಫೋನ್ ಇಟ್ಟು ಬಿಟ್ಟಳು. ಮತ್ತೆ ಫೋನ್ ಮಾಡಿದರೂ ಅವಳ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ಇದರಿಂದ ಬೇಜಾರುಗೊಂಡ ವಿಕ್ರಮ್ ಸೀದಾ ಕಾರು ತಗೊಂಡು ಸ್ವಪ್ನಾಳ ಮನೆಗೆ ಬಂದು ಬಿಟ್ಟ. ಮನೆ ಕಾಲಿಂಗ್ ಬೆಲ್ ಹೊತ್ತಿದ. ಯಾರೋ ಎಂದು ಅವಳ ತಾಯಿ ಬಂದು ಬಾಗಿಲು ತೆರೆದಳು. ನೀವು ಎಂದು ಕೇಳಲು ನಾನು ವಿಕ್ರಮ್ ಕನ್ಸ್ಟ್ರಕ್ಷನ್ ಕಂಪನಿಯ ಚೇರ್ಮನ್ ಎಂದು ಹೇಳುತ್ತಲೇ ಅಯ್ಯೋ ಒಳಗೆ ಬನ್ನಿ ಎಂದು ಕರೆದಳು. ಒಳಗೆ ಹೋದ ವಿಕ್ರಮ್ ಅವರ ತಂದೆ ಬಳಿ ಸ್ವಪ್ನ ಎಲ್ಲಿ ಎಂದು ಕೇಳಿದ. ಅವಳು ಮೇಲೆ ರೂಮಿನಲ್ಲಿ ಇದ್ದಾಳೆ. ಅವಳು 3 ತಿಂಗಳಿಂದ ಯಾರ ಜೊತೆಯೂ ಮಾತನಾಡುತ್ತಿಲ್ಲ. ರೂಮ್ ಬಿಟ್ಟು ಆಚೆ ಬರುತ್ತಿಲ್ಲ. ಊಟ ಸಹ ಸರಿಯಾಗಿ ಮಾಡುತ್ತಿಲ್ಲ. ಹೋಗಿ ಮೇಲಿದ್ದಾಳೆ ನೋಡಿ ಎಂದು ಹೇಳಿದ. ವಿಕ್ರಮ್ ಮೇಲೆ ಸ್ವಪ್ನಾಳ ರೂಮಿಗೆ ಹೋದ. ಮಂಚದ ಮೇಲೆ ಸ್ವಪ್ನ ಕುಳಿತಿದ್ದಳು ಬೇಜಾರಿನಲ್ಲಿ. ಆಗ ವಿಕ್ರಮ್, ಸ್ವಪ್ನ ಯಾಕೆ ಆಫೀಸ್ಗೆ ಬರುತ್ತಿಲ್ಲ ಎಂದು ಕೇಳಿದ. ಅವಳು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು. ಸ್ವಪ್ನ ನಿನ್ನೆ ಕೇಳುತ್ತಿರುವುದು ಹೇಳು ಎಂದ. ಸ್ವಪ್ನ ಜೋರಾಗಿ, ನಾನ್ಯಾಕೆ ಬರಬೇಕು? ನಾನು ಬರದಿದ್ದರೆ ನಿಮಗೇನು? ಕೆಲಸದಿಂದ ತೆಗೆದುಹಾಕಿ. ಅಷ್ಟೇ ಬಿಟ್ಟು ಯಾಕೆ ಬರಲಿಲ್ಲ ಎಂದು ಯಾಕೆ ಕೇಳುತ್ತಿದ್ದೀಯಾ ಎಂದು ಹೇಳಿದಳು. ನನಗೆ ಅರ್ಥ ಆಯಿತು ನಿನ್ನ ಕೋಪ. ತಪ್ಪೆಲ್ಲ ನಂದೆ. ನಾನು ಯಾವತ್ತೋ ಪ್ರೀತಿ ಮಾಡೋ ಹುಡುಗಿರನ್ನ ಇಷ್ಟಪಡುತ್ತಿದ್ದೆ ಅಷ್ಟೇ. ನನ್ನ ಪ್ರೀತಿ ಮಾಡೋ ಹುಡುಗಿಯ ಪ್ರೀತಿ ಬಗ್ಗೆ ತಿಳಿದುಕೊಳ್ಳಲಿಲ್ಲ. ಹಾಗೆ ಮಾಡಿದ್ದಕ್ಕೆ ನನಗೆ ತಕ್ಕ ಶಾಸ್ತಿ ಆಗಿದೆ. ನಾವು ಪ್ರೀತಿ ಮಾಡೋರು ನಮಗೆ ಮೋಸ ಮಾಡಬಹುದು. ಆದರೆ ನಮ್ಮನ್ನ ಪ್ರೀತಿ ಮಾಡೋರು ಎಂದೂ ಮೋಸ ಮಾಡುವುದಿಲ್ಲ. ನಾನು ಪ್ರೀತಿಸಿದವರು ನನಗೆ ಮೋಸ ಮಾಡಿದ್ದಾರೆ ಹೊರತು ನನ್ನ ಪ್ರೀತಿಸಿದ ನೀನು ನನಗೆ ಮೋಸ ಮಾಡಲಿಲ್ಲ. ನಿನ್ನ ಪ್ರೀತಿ ಅರ್ಥ ಮಾಡಿಕೊಳ್ಳಲಿಲ್ಲ. ಸಾರಿ ಎಂದ. ಅವಳು ಎದ್ದು ಜೋರಾಗಿ ತಪ್ಪಿಕೊಂಡು ಐ ಲವ್ ಯು ಅಂದಳು ಅಳುತ್ತಾ. ವಿಕ್ರಮ್ ಸಹ ಜೋರಾಗಿ ತಪ್ಪಿಕೊಂಡು ಐ ಲವ್ ಯು ಟೂ ಎಂದ. ಇಬ್ಬರ ಪ್ರೀತಿ ಮನೆಯಲ್ಲಿ ಒಪ್ಪಿಸಿ ಸಂತೋಷದಿಂದ ಮದುವೆ ಮಾಡಿಕೊಂಡರು. 2 ತಿಂಗಳಿನ ನಂತರ ಒಂದು ದಿನ ವಿಕ್ರಮ್ ಮತ್ತು ಸ್ವಪ್ನ ಮನೆಯಲ್ಲಿ ಖುಷಿಯಿಂದ ಮಾತನಾಡಿಕೊಳ್ಳುತ್ತಿದ್ದರು. ಆಗ ಮಾತಿಗೆ ವಿಕ್ರಮ್ ತಾನು ಪ್ರೀತಿಸಿದ ಹುಡುಗಿಯರ ಬಗ್ಗೆ ಹೇಳುತ್ತಾ ಅವರನ್ನು ಬೈಯುತ್ತಿದ್ದ. ಪ್ರಕೃತಿ ನನಗೆ ಮಾಡಿದ್ದ ಮೋಸ ಮುಖದ ಮೇಲೆ ಆಸಿಡ್ ಹಾಕಿದಂತೆ ಆಯಿತು ಅಷ್ಟೇ. ಆದರೆ ಅಮೃತ ಮಾಡಿದ್ದು ನಂಬಿಸಿ ತಿಳಿಯದೆ ಬೆನ್ನಿಗೆ ಚಾಕು ಹಾಕಿಬಿಟ್ಟಂತೆ ಮಾಡಿದಳು ಎಂದು ಅಮೃತಾಳನ್ನು ಹಾಗೆ ಹೀಗೆ ಎಂದು ಬಾಯಿಗೆ ಬಂದಂತೆ ಬೈಯುತ್ತಿದ್ದ. ಹಾಗೆ ಕೋಪಗೊಂಡ ಸ್ವಪ್ನ, ಸಾಕು ನಿಲ್ಲಿಸ್ರಿ ಎಂದು ಜೋರಾಗಿ ಕಿರಿಚಿದಳು. ವಿಕ್ರಮ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಅವಳ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಅವಳನ್ನು ಬೈಯುತ್ತಿದ್ದೀರಾ? ಅವಳು ಮಾಡಿದ ಪ್ರೀತಿ ತ್ಯಾಗ ಸಹಾಯದ ಮುಂದೆ ಏನು ಸರಿಸಾಟಿ ಇದೆ ನಿಮ್ಮ ಬಳಿ ಎಂದಳು. ವಿಕ್ರಮ್ ಇನ್ನಷ್ಟು ಕೋಪಗೊಂಡು, ನೀನೇನು ಅವಳನ್ನು ಬೈಯುತ್ತಿದ್ದರೆ ಅವಳ ಪರ ಮಾತನಾಡುತ್ತಿದ್ದೀಯಾ? ಹಾಗೆ ಬೈಯುತ್ತಲೇ ಇದ್ದ. ರೀ ಪ್ಲೀಸ್, ಅವಳನ್ನು ಬೈಯಬೇಡಿ. ನೀವು ಬೈದರೆ ಅವಳಿಗೆ ತಗಲಲು ಅವಳು ಬದುಕಿಲ್ಲ ಎಂದು ಅತ್ತು ಬಿಟ್ಟಳು. ವಿಕ್ರಮ್, ಏನು ಹೇಳುತ್ತಿದ್ದೀಯಾ ಎಂದು ಸ್ವಪ್ನಾಳನ್ನು ಕೇಳಿದ. ಹೌದು, ಅವಳು ಸತ್ತು 4 ತಿಂಗಳು ಆಗಿದೆ ಎಂದಳು. ಹೇ ಪ್ಲೀಸ್, ಏನಾಗಿತ್ತು ಹೇಳು ಎಂದು ಕಣ್ಣು ಹೊರಿಸಿಕೊಂಡು ಕೇಳಿದ. ಅವಳಿಗೆ ನೀನು ಪ್ರೀತಿ ವಿಷಯ ಹೇಳೋ ಮುಂಚೆನೆ ಅವಳಿಗೆ ತಿಳಿದಿತ್ತು. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇತ್ತು. ಆದರೆ ಅವಳು ನಿನ್ನನ್ನು ಪ್ರೀತಿ ಮಾಡೋ ಸ್ಥಿತಿಲಿ ಇರಲಿಲ್ಲ. ನಿನ್ನನ್ನು ದೂರ ಇಡಬೇಕು ಅಂತಾನೆ ನನ್ನನ್ನು ನಿನ್ನ ಪ್ರೀತಿ ಮಾಡು ಅಂತ ಅವಳೇ ಹೇಳಿದಳು. ನಾನದಕ್ಕೆ ಅವಳ ಮೇಲಿದ್ದ ಪ್ರೀತಿ ದೂರ ಮಾಡಬೇಕು ಎಂದು ನನ್ನ ಪ್ರೀತಿ ಮಾಡು ಎಂದು ನಿನ್ನ ಹಿಂದೆ ಬಿದ್ದಿದ್ದು. ಆದರೂ ನೀನು ಅವಳನ್ನು ಪ್ರೀತಿ ಮಾಡಿದೆ.
ಅವಳಿಗೆ ನಿನ್ನ ಬಿಟ್ಟು ಹೋಗಲು ಮನಸ್ಸು ಇರಲಿಲ್ಲ. ಅವಳಿಂದ ನಿನಗೆ ಏನೂ ಆಗಬಾರದು ಎಂದು ನಿನ್ನ ಪ್ರೀತಿ ಒಪ್ಪಿಕೊಳ್ಳದೇನೆ ದೂರ ಹೋಗಿಬಿಟ್ಟಳು ಎಂದಳು. ಏನಾಗಿತ್ತೋ? ಯಾಕೆ ಅವಳು ನನ್ನ ಪ್ರೀತಿ ಒಪ್ಪಿಕೊಳ್ಳಲಿಲ್ಲ? ನಿನಗೆ ಅಮೃತಾಗೆ ಏನು ಸಂಬಂಧ ಎಂದು ಅಳುತ್ತಾ ಕೇಳಿದ. ಅವಳು ನನ್ನ ಫ್ರೆಂಡ್. ಅವಳ ಎಲ್ಲ ವಿಷಯ ನನಗೆ ಮೊದಲು ಹೇಳುತ್ತಿದ್ದಳು. ಅವಳ ತಾಯಿ ಒಬ್ಬ ವೇಶ್ಯೆ. ಅವಳಿಗೆ ಹುಟ್ಟುತ್ತಲೇ ಗುಣಮುಖವಾಗದ ಮಾರಣಾಂತಿಕ ವ್ಯಾಧಿ ಇತ್ತು. ಅವಳ ತಾಯಿ ಅವಳನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ಹೋಗಿಬಿಟ್ಟಳು. ಅವಳು ಅನಾಥಳಾಗಿ ಬೆಳೆದಳು, ಜೊತೆಗೆ ವ್ಯಾಧಿ ಸಹ. ಅದಕ್ಕೆ ಯಾವತ್ತೋ ಒಂದು ದಿನ ಅವಳು ಅದರಿಂದ ಸಾಯುತ್ತಾಳೆ ಎಂದು ತಿಳಿದೆ ಅವಳು ನಿನ್ನ ಪ್ರೀತಿ ಒಪ್ಪಿಕೊಳ್ಳಲಿಲ್ಲ. ನಿನ್ನಿಂದ ಪ್ರೀತಿ ಮಾಡಿರೋ ಹುಡುಗನ್ನು ನೋಡಲು ಹೋಗುತ್ತಿದ್ದೀನಿ ಎಂದು ಸುಳ್ಳು ಹೇಳಿ ಹೋದ ಅವಳು 4 ತಿಂಗಳಿನ ನಂತರ ಸತ್ತು ಹೋದಳು. ಸಾಯೋ ಕ್ಷಣದಲ್ಲೂ ನಿನ್ನೆ ನೆನೆಸಿಕೊಂಡಳು. ನಿನ್ನ ಹುಷಾರಾಗಿ ನೋಡಿಕೋ ಎಂದು ಹೇಳಿ ಪ್ರಾಣ ಬಿಟ್ಟಳು ಎಂದು ಹೇಳಿ ಸ್ವಪ್ನ ಅಲ್ಲೇ ಅಳುತ್ತಾ ಕುಸಿದು ಬಿದ್ದಳು. ವಿಕ್ರಮ್ ಸ್ವಪ್ನಾಳನ್ನು ಎಬ್ಬಿಸಿ, ನಾನೊಂದ್ಸಲ ಅವಳ ಸಮಾಧಿ ನೋಡಬೇಕು ಎಂದು ಹೇಳಿದ್ದ. ಇಬ್ಬರೂ ಕಾರ್ ತಗೊಂಡು ಅಮೃತಾಳ ಸಮಾಧಿ ಬಳಿ ಬಂದರು. ವಿಕ್ರಮ್ ಆ ಸಮಾಧಿಯನ್ನು ನೋಡಿ ಜೋರಾಗಿ ಅಳತೊಡಗಿದ. ಅವನನ್ನು ತಬ್ಬಿಕೊಂಡು ಸ್ವಪ್ನ ಸಮಾಧಾನ ಮಾಡುತ್ತಾ, ಸುಮ್ನಿರಿ, ಅವಳು ನಿಮ್ಮ ಪ್ರೀತಿ ಪಡೆಯೋಕೆ ತಪ್ಪದೆ ನಮಗೆ ಮಗು ಆಗಿ ಹುಟ್ಟಿ ಬರುತ್ತಾಳೆ ಎಂದು ಸಮಾಧಾನ ಹೇಳುತ್ತಾ ಅಲ್ಲಿಂದ ಕರೆದುಕೊಂಡು ಬಂದಳು. ಕಾರಿನಲ್ಲಿ ಬರುತ್ತಿದ್ದ ವಿಕ್ರಮ್ ಅಮೃತಾಳ ಸಮಾಧಿ ಕಡೆ ನೋಡಿದ. ಆ ಸಮಾಧಿ ಮೇಲೆ ಇದ್ದ ಅವಳ ನಗು ಮುಖದ ಫೋಟೋ ನಾ ಮತ್ತೆ ನಿನಗಾಗಿ ಬರುವೆ ಎಂಬ ವಿಶ್ವಾಸ ನೀಡುವಂತೆ ಇತ್ತು. ನಾವು ಪ್ರೀತಿಸೋರು ನಮಗೆ ಮೋಸ ಮಾಡಬಹುದು, ಆದರೆ ನಮ್ಮನ್ನು ಪ್ರೀತಿಸೋರು ಎಂದಿಗೂ ಮೋಸ ಮಾಡುವುದಿಲ್ಲ. ಕಾದು ನೋಡಬೇಕು ಅಷ್ಟೇ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.